ಲೋಕವು ಪವಿತ್ರವಾಗುವ ಕಾಲವು ಸಮೀಪಿಸುತ್ತಿದೆ. ದೇವತೆಗಳು ತಮ್ಮ ಮನೋಭಿಲಾಷದ ಮೊರೆಯನ್ನು ಪರಶಿವನಲ್ಲಿ ಇಡಲು ಅನುಜ್ಞೆಯಾಯಿತು. ಆದರೂ ಮೋಕ್ಷಾಧಿಪತಿಯಾದ ಪರಶಿವನೇಕಿನ್ನೂ ಬಾರಲೇ ಇಲ್ಲ. ಛತ್ರ ಪೂಜೆ ಕಾಲವಾದರೂ ಸಮೀಪಿಸುತ್ತಿದೆ. ಅದೇಕೆ ತಳ್ಳು ಮಾಡಿದನು ಪರಶಿವನು ಬ್ರಹ್ಮದೇವ? ಬರುವನು ಭೂತೇಶ್ವರನು ಸ್ವಲ್ಪ ಕಾಲದಲ್ಲೇ. ಅದಿರಲಿ, ಆ ದಕ್ಷ ಬ್ರಹ್ಮನೇಕೆ ಇನ್ನೂ ಬಾರಲೇ ಇಲ್ಲ. ಬ್ರಹ್ಮದೇವ, ದಕ್ಷನು ಕಾರ್ಯಾರ್ಥನಾಗಿ ಸಮಯವಿದೆ ಎಂದು ನನ್ನನ್ನು ಕಳಿಸಿರುವನು. ಛತ್ರ ಪೂಜೆಗೆ ಪೂಜಾಹರನ್ನು ಆಲೋಚಿಸುವಾಗ ವಿವೇಕದಿಂದ ಯೋಚಿಸಬೇಕೆಂದು ಹೇಳಿ ಕಳಿಸಿರುವನು. ದಕ್ಷ ದೇವನ ಮಿತ್ರ, ಕಾಲದಲ್ಲಿ ವಸಂತವು, ವಿದ್ಯಾಜಾಲದಲ್ಲಿ ಕವಿತ್ವವು, ಗಜವಯ್ಯಾಳೆಯಲ್ಲಿ ಮಹೇಂದ್ರನು, ಬಿಲ್ಲಾಡಿನಲ್ಲಿ ಮನ್ಮಥನು, ದೈವದಲ್ಲಿ ಶೂಲಧರನೆಂದು ವೇದಗಳೇ ಸಾರುತ್ತಿರುವು. ಆದ್ದರಿಂದ ಛತ್ರ ಪೂಜೆಗೆ ಪರಮೇಶ್ವರನೇ ಪೂಜ್ಯಾರ್ಯನು. ಕಾರಣ ಆದರೂ ದಕ್ಷ ಬ್ರಹ್ಮನು ಇಲ್ಲಿ ನೆರೆದಿರುವ ದೇವತೆಗಳಿಗಿಂತ ಹಿರಿಯವನು ಹಾಗೂ ವಜ್ರ ಶರೀರಿಯಾಗಿ ಪರಶಿವನ ಪತ್ನಿಗೆ ತಂದೆಯಾಗಿರುವನು. ದಕ್ಷ ಮಿತ್ರ, ದೇವರನ್ನು ರೂಪಾಂಕರವಾಗಿ ತಿದ್ದಿದ ಭೂಜಾಣನಾದ ಶಿಲ್ಪಿಯು ಆ ದೈವಕ್ಕೆ ಜೀವಕಳೆಯನ್ನು ಕೊಟ್ಟನು. ಅದನ್ನು ಪ್ರತಿಷ್ಠೆ ಮಾಡಿದ ಅರ್ಚಕನು ತಾನೇ ದೇವರೆಂದು ಹೇಳಿಕೊಳ್ಳಲಾಗುವುದಿಲ್ಲ. ಬ್ರಹ್ಮದೇವ, ಆ ದೇವರೇಕೆ ಇನ್ನೂ ಬರಲೇ ಇಲ್ಲ? ಆ ಎರಡು ಮೂರ್ತಿಗಳು ಭೃಗುದೇವನ ಆಶ್ರಮದತ್ತ ಹೋಗಿರುವರು. ಕಾರಣವಿಲ್ಲದೆ ಪರಶಿವನೇಕೆ ಮೃಗುದೇವನ ಆಶ್ರಮಕ್ಕೆ ಹೋಗಿರುವನು? ನಿನಗೇಕೆ ಆ ವಿಚಾರ ಜಾಲ ಬ್ರಹ್ಮ? ಅವರವರ ಕರ್ಮವು ಅವರ ಹಿಂದಿರುವಾಗ ಹಣ್ಣಾದಂತೆ ಮೃಗುಮುಷಿಯ ಕರ್ಮವು ಹಣ್ಣಾಯಿತು. ಅದನ್ನು ಪರೀಕ್ಷಿಸುವುದಕ್ಕೆ ಪರಶಿವನು ಹೋಗಿರುವನು. ಇಲ್ಲಿ ನಡೆದಿರುವ ಅಗ್ರ ಪೂಜೆಗಿಂತ ಅದಾವ ಕಾರ್ಯವಿರುವುದು ಮೃಗುದೇವನ ಆಶ್ರಮದಲ್ಲಿ. ಭೂಮಿಯಲ್ಲಿ ಕಳ್ಳನಂತೆ ಅಡಗಿದ್ದ ಭೂಪುರ ಪುಷ್ಪವು ತನುಮಳೆಯ ತಂಪಿನಿಂದ ಪಸರಿಸುತ್ತಾ ಭೂಮಿಯಿಂದ ಏಳುವಂತೆ ಭೃಗುದೇವನ ಅಹಂಕಾರವು ತಲೆದೂರಿ ಪರಶಿವ ಪರಮಧಾಮರಿಂದ ನಾಶವಾಯಿತು. ಅದ್ಯಾವುದೋ ಒಂದು ಪ್ರಕಾಶವು ಅರುಣೋದಯದ ಸೂರ್ಯನಂತೆ ನಮ್ಮ ದಿವ್ಯ ಸತ್ರ ಯಾಗಮಂಟಪಕ್ಕೆ ತಲೆದೋರುತ್ತಿರುವುದು. ಹೌದು, ಸೂರ್ಯನು ತನ್ನ ಮಿಂಚಿನ ಬೆಳಕದೊಡನೆ ಸಾವಿರಾರು ತಾರೆಗಳನ್ನು ಹಿಡಿದು ಬರುತ್ತಿರುವನು ಏನು ಎಂಬಂತೆ ಆ ಪ್ರಕಾಶವು ಸೀಮಾ ನಾರಾಯಣನೊಡನೆ ಇತ್ತಲೇ ಬರುತ್ತಿರುವನು. ಪರಮೇಶ್ವರನಿಗೆ ನಮಸ್ಕರಿಸುವೆವು. ನಿಮ್ಮೆಲ್ಲರಿಗೂ ಮಂಗಳವಾಗಲಿ. ಸುಖಿಯಾಗಿರುವೆಯಾ ಚಂದ್ರಮ್ಮ? ಪರಮೇಶ್ವರನ ಕರುಣವು ಪ್ರಪಂಚದ ಜೀವರಾಶಿಗಳ ಮೇಲೆ ಬೀಳುವಾಗ ಸುಖದ ಮೇಲಣ ಸುಖದ ಕಣಗಳು ತಾವಾಗಿ ನಿಮ್ಮ ಬರುವಿಕೆಯು ವೈತರಣಿಯಲ್ಲಿನ ನಾದಗಳ ಮಧ್ಯದಲ್ಲಿ ಒಡೆಮೂಡಿ ಬರುವ ಪಂಚಾಕ್ಷರಿ ಅಂತ ಆಯಿತು. ಈಗ ತಾನೇ ದೇವತೆಗಳು ತನ್ನ ಭಾವಬಂಧನಗಳನ್ನು ಅಳಿದು ಸುಖವಾಗಿರುವರು. ಬ್ರಹ್ಮಚಾರಿ, ನಿನ್ನ ವಿವೇಕದ ತಿಳುವಳಿಕೆಗೆ ಮೆಚ್ಚಿದೆನು. ದೇವಭಕ್ತನಾದ ನಿಮ್ಮ ಅಭಿಷ್ಟವೇ ನನ್ನ ಅಭಿಷ್ಟವು. ಜಗದೀಶ್ವರ, ಜ್ಞಾನಾನಂದ ಮೂರ್ತಿಯಾದ ನೀನೋರ್ವನೇ ಜಗತ್ತಿನ ಚೈತನ್ಯ ಸ್ವರೂಪನಲ್ಲವೇ? ಮೂರು ಮೂರ್ತಿಗಳಲ್ಲಿ ಸದಾಶಿವನಾಗಿ ಸಚರಾಚರ ವಸ್ತುಗಳ ಜೀವರಾಶಿಯಲ್ಲಿ ಪ್ರಜ್ವಲಿಸುತ್ತಿರುವೆ. ಆದ್ದರಿಂದ ಪ್ರಪಂಚದ ಜೀವರಾಶಿಗಳಿಗೆ ನೀನೇ ಪಶುಪತಿಯಾಗಬೇಕು. ಕಮಲೋದ್ಭವ, ನಿನ್ನ ಮಾತುಗಳು ಪರಶಿವನ ಮುಂಗಡದಲ್ಲಿ ಚೆಲುವಾಯಿತು. ಅಗ್ರ ಪೂಜೆಯ ಮುಹೂರ್ತವು ಸಮೀಪಿಸುತ್ತಿರುವುದು. ಪರಮೇಶ್ವರನಿಗೆ ಪಶುಪತಿ ಎಂಬ ನಾಮಾಂಕಿತವನ್ನು ಮಾಡು. ಜನಾರ್ದನ ದೇವ, ಪರಮಾತ್ಮನಿಗೆ ದೇವತೆಗಳು ಪಶುಪತಿ ಎಂಬ ಪಟ್ಟಾಭಿಷೇಕವನ್ನು ಮಾಡಿದ ದಿವಸವೇ ಶುಭ ದಿವಸ.
ಕಂಡನಯ್ಯ ಶಿವನ. ಕಂಡನಯ್ಯ ಶಿವನ ಕಣ್ಣಾರ ಕಂಡನಯ್ಯ ಶಿವನ. ತೊಡೆಯೊಳು ಗೌರಿ ಜಡೆಯೊಳು ಗಂಗೆ ತೊಡೆಯೊಳು ಗೌರಿ ಜಡೆಯೊಳು ಗಂಗೆ ಕಣ್ಣು ಮುರುಳ್ಳವನ ಶಂಕರನ. ಕಣ್ಣು ಮುರುಳ್ಳವನ ಶಂಕರನ ಕಂಡನಯ್ಯ ಶಿವನ ಕಣ್ಣಾರ ಕಂಡನಯ್ಯ ಶಿವನ. ಪರಮೇಶ್ವರ ಭಕ್ತೋದ್ಧಾರಕ ಭವಭಯಾರಣ ಭಕ್ತೋದ್ಧಾರಕ ಭವಭಯಾರಣ ಶತ್ರು ಕತ್ರೋ ಶಿವನ ಶಂಕರನ. ಶತ್ರು ಕತ್ರೋ ಶಿವನ ಶಂಕರನ ಕಂಡನಯ್ಯ ಶಿವನ ಕಣ್ಣಾರ ಕಂಡನಯ್ಯ ಶಿವನ. ದಕ್ಷದೇವನಿಗೆ ನಮಸ್ಕರಿಸಿದನು. ವಿಜಯೀ ಭವ ವಿಜಯೀ ಭವ. ದಕ್ಷದೇವ ಈ ಪ್ರಸಾದವನ್ನು ಸ್ವೀಕರಿಸಿ. ಸ್ತಬ್ಧರಾಗಿದ್ದ ಸೋಮಕ ಏನು ಕಿರಿಯರಿಂದ ಹಿರಿಯರಿಗೆ ಮನ್ನಣೆಯೇ? ವಿವೇಕಿಸು ದಕ್ಷ ಬ್ರಹ್ಮ. ಕಿರಿದಾದ ಉಟುಬೀಜವು ವಿಶಾಲವಾದ ಮರವನ್ನು ಹೊಂದುತ್ತದೆ. ವೃಕ್ಷವನ್ನೊಳಗೊಂಡ ದ್ವಿಜಕ್ಕೆ ಕುಂದಿಲ್ಲ. ಸಾಲ ಬ್ರಹ್ಮ, ನಾನು ಬರುತ್ತೇನೆಂದು ನೀನು ತಿಳಿಸಿರಲಿಲ್ಲವೇ? ಹೇಳಿದನು ನಿಮ್ಮ ಮಾತನ್ನು ಈ ದೇವತೆಗಳ ಸಮ್ಮೇಳನದಲ್ಲಿ. ಏನು? ಆದರೂ ಕಾರ್ಯವು ಮಿಂಚಿತು. ದೇವತೆಗಳ ಸಮ್ಮೇಳನದಲ್ಲಿ ದಕ್ಷ ಬ್ರಹ್ಮನ ಮಾತುಗಳ ಉಲ್ಲಂಘನೆಯೇ? ಸಂಶಯವೇ ದಕ್ಷ ಬ್ರಹ್ಮ? ಸಂಶಯಕ್ಕೆ ಕಾರಣವಿಲ್ಲ. ಸದಾಶಿವ ಮೂರ್ತಿಯು ಸರ್ವ ಲೋಕಗಳ ಕ್ಷೇಮವನ್ನು ಆಲಿಸುತ್ತಿರುವನು. ಏನು? ಶಾಂತನಾಗು ದಕ್ಷ ಬ್ರಹ್ಮ. ಶಾಂತಿಯೇ ನೆಲೆಸಿರುವ ಶಾಂತ ಮೂರ್ತಿಯ ಮುಂದೆಗಡೆ ದಿಟ್ಟತನವೇ? ಪರಮೇಷ್ಠಿಯೇ, ನೆರೆದ ಈ ದೇವತೆಗಳ ಸಮ್ಮೇಳನದಲ್ಲಿ ನೀನೋರ್ವ ಹಿರಿಯನೆಂದು ಸುಮ್ಮನಿರಬೇಕಾಗಿದೆ. ಇಲ್ಲವಾದರೆ ಮುಂದುವರಿಯಬೇಡ ದಕ್ಷವೀರ. ಮುಂದುವರಿದರೆ ಮಹೇಶನ ಭಯವಿಲ್ಲ ಗುರುದೇವ. ನಾನು ಆ ಮಹೇಶನ ಭಯಕ್ಕಾಗಿ ಮಾತನಾಡುತ್ತಿಲ್ಲ, ನಿನ್ನ ಹಿತಕ್ಕಾಗಿ ಮಾತನಾಡುತ್ತಿರುವೆನು. ನಾನದನ್ನು ಬಲ್ಲೆನು ಗುರುದೇವ. ಆ ಶಿವ ಈ ಶಿವ ಸದಾ ಶಿವನೆಂದು ಮಗಳುತ್ತಿರುವರ ಈ ಬ್ರಹ್ಮನಂತ ಕೊಟ್ಟು ವೈದಿಕರು ಅವನೆಲ್ಲಿ ಆ ಸಾಂಬ ಶಿವ? ಅತ್ತ ನೋಡು ದಕ್ಷವೀರ, ಅಕ್ಷಮಾಲಾದರನು ವಸಿತಾಂಗ ಭೂಷಿತನೂ ಆದ ಸದಾಶಿವನು ಅದೆಷ್ಟು ದಕ್ಷತೆಯಿಂದ ಕುಳಿತಿರುವನು. ದಕ್ಷ ಬ್ರಹ್ಮನ ಜಾಮಾತನಂತೆ. ದಕ್ಷ ಬ್ರಹ್ಮನ ಜಾಮಾತ. ಗುರುದೇವ, ದಕ್ಷ ನೆರೆದ ಈ ದೇವತೆಗಳ ಸಮ್ಮೇಳನದಲ್ಲಿ ಎಲ್ಲರೂ ನನಗೆ ನಮಸ್ಕರಿಸುವಾಗ ಅವನೇಕೆ ನಮಸ್ಕರಿಸದೆ ಸ್ತಬ್ಧನಾಗಿ ಕುಳಿತಿರುವನು? ದಕ್ಷವೀರ, ಅದೊಂದು ಅಳಿಯ ಮಾವಂದಿರ ಮೌನ ಭಾವ. ಗುರುದೇವ, ದಕ್ಷ ಬಾಯಲ್ಲಿ ಮೌನವಾಗಿದ್ದರೆ ಕೈಯಲ್ಲೇಕೆ ನಮಸ್ಕರಿಸಬಾರದು? ಅವನೇನು ಸದಾಶಿವನು? ಅಲ್ಲ, ಅವನೋರ್ವ ಸುರವೇಷವನ್ನು ಧರಿಸಿರುವ ಮೂಗುಮಾರಿ. ಮಾರಿ ದಕ್ಷದೇವ, ಮಾರಿ ಎಂದೆಂದು ಮುರಿಯಬೇಡ. ಮಹಾ
ಮಾರಿಯಂತೆ ಮುರಿದು ಮೆರೆದೇಳುವ ಮನವನ್ನು ಮನ್ನಿಸಿ ಮಹಾದೇವನ ಭಕ್ತಿಯಲ್ಲಿ ಮನವಿಡಬೇಕು. ಅಂತೆ ಪರಮೇಶ್ವರನ ಮುಂಗಡೆಯಲ್ಲಿ ಯಾರ ಪೌರುಷವೂ ನಡೆಯುವುದಿಲ್ಲ. ಚಂದ್ರಮ, ನಿನಗಾದ ಪರಿಭವವನ್ನು ಜ್ಞಾಪಕದಲ್ಲಿಡು. ನಿನ್ನ ಮುಂಗಡೆಯಲ್ಲೇ ಆ ಮಹಾದೇವನಿಗೆ ಮತ್ತೊಂದು ಪ್ರಾಯಶ್ಚಿತ್ತವನ್ನು ಕಲ್ಪಿಸುವೆನು. ಹುಡನಾಳು ಕಾಣುತ್ತಾರ ದೃಢ ಭೈರವ, ಹುಡನಾಳು ಕಾಣುತ್ತಾರ ದೃಢ ಭೈರವ, ಹುಡನ ಕಡಿಮೆ ದುರಧೀರನ, ಹುಡನ ಕಡಿಮೆ ದುರಧೀರನ, ಹುಡನಾಳು ಕಾಣುತ್ತಾರ ದೃಢ ಭೈರವ. ಗುರುದೇವ, ದಕ್ಷ, ಹುಡನನ್ನು ಬಂಧಿಸಿ ಪುದದೊಳು ರಂಜಿತ ಪದವ ಬರ್ತಿಪೆ ಪರದಿಂದ, ಹುಡನನ್ನು ಬಂಧಿಸಿ ಪುದದೊಳು ರಂಜಿತ ಪದವ ಬರ್ತಿಪೆ ಪರದಿಂದ, ಕಡಿದು ಕೆಳವಿನ ಮೃಡಾಳಿ ವೀರನ, ಕಡಿದು ಕೆಳವಿನ ಮೃಡಾಳಿ ವೀರ, ಕಡಕಂಡಿಯಲ್ಲಿ ಜಯಿಸುವೆ, ಕಡಕಂಡಿಯಲ್ಲಿ ಜಯಿಸುವೆ, ಸದಾಶಿವ ವಿದಾರಯಂ ಮದಾಂತನಂ ಬಿಡುವೆನೆ, ಸದಾಶಿವ ವಿದಾರಯಂ ಮದಾಂತನಂ ಬಿಡುವೆನೆ, ಸದಾಶಿವ ವಿದಾರಯಂ ಮದಾಂತನಂ ಬಿಡುವೆನೆ. ಹುಡನಾಳು ಕಡುತ್ತರ ದೃಢ ಭೈರವ, ಹುಡನ ಕಡಿಮೆ ದುರಧೀರನ, ಹುಡನಾಳು ಕಡುತ್ತರ ದೃಢ ಭೈರವ, ದೃಢ ಭೈರವ, ದೃಢ ಭೈರವ. ದಕ್ಷ ಬ್ರಹ್ಮ, ನಾಗಭೂಷಣದ ನಟಶೇಖರನಲ್ಲಿ ಈ ವೈರತ್ವವೂ ಬೇಡ. ಕ್ಷೀರಸೇನ, ನಾಗಭೂಷಣ ನಟರಾಜನೆಂದು ಮಗಳುವ ನಾಟ್ಯರಾಣಿ ಇದಲ್ಲ, ನಿನ್ನ ಕ್ಷೀರಾಬ್ಧಿಯ ರಂಗಭೂಮಿ. ಕೇಳಿದ್ಯಾ ಗುರುದೇವ ಈ ದೇವತೆಗಳ ಮಾತನ್ನ? ದಕ್ಷವೀರ, ಸದಾ ಶಿವನು ನಾಗಾಭರಣ ಭೂಷಿತನಲ್ಲವೇ? ಗುರುದೇವ, ಆಭರಣದ ಅಲಂಕಾರವನ್ನು ತಿಳಿಯದೆ ಸಣ್ಣ ಸಣ್ಣ ಕಾಯಿಗಳನ್ನು ಸರಮಾಲೆಯನ್ನಾಗಿ ಕಟ್ಟಿಕೊಂಡು ಕೊರಳಿಗೆ ಯಾವಾಗಲೂ ಸೊಗಡನ್ನು ಬೀರುವ ಒಂದು ಸರ್ಪವನ್ನು ಸುತ್ತಿಕೊಂಡಿರುವ ಈ ದರಿದ್ರ ಪರಶಿವನು ನಿನಗೆ ಶೃಂಗಾರ ಭೂಷಿತನೋ? ಭಸ್ಮಭೂಷಿತನಾದ ನಿನಗೆ ಭಾವಬಂಧವನ್ನು ದೂರಬೇಡ. ನಿನ್ನ ಭಾವಬಂಧ ಪಾಪವನ್ನು ಭಾವನ ಮೂರ್ತಿಯಲ್ಲಿ ವೃತಾಲ್ಪನೆ ಮಾಡಬೇಡ. ತದೀಚಿ, ಸಂಬಳವಿಲ್ಲದ ಮಗಳು ಬಟ್ಟು ನೀನಾದೆ ಈ ಸಾಂಬ ಶಿವನಿಗೆ. ಉಡುವುದಕ್ಕೆ ಬಟ್ಟೆ ಇಲ್ಲದೆ ಮಾರುದ್ದ ಕೌಪಿನನ್ನು ಕಟ್ಟಿಕೊಂಡು ಶರೀರಕ್ಕೆ ಹೆಣದ ಬೂದಿಯನ್ನು ಬಳೆದುಕೊಂಡು ಕೈಯಲ್ಲಿ ಒಂದು ಕಬ್ಬಿಣದ ಸಲಾಕೆಯನ್ನು ಹಿಡಿದು ಬೀದಿ ಬೀದಿಯಲ್ಲಿ ಎತ್ತಿರುವ ಒಬ್ಬ ಭಿಕ್ಷುಕನು ನಿನಗೆ ಭಸ್ಮಭೂಷಿತನೋ? ದಕ್ಷವೀರ, ಕನಕ ಮಂದಿರನೆಂದು, ಭಕ್ತಾಧೀನನೆಂದು, ಸರ್ವೇಶ್ವರನೆಂದು ನಿನ್ನ ಮಗಳಾದ ಸತಿಯನ್ನು ಆ ಸದಾಶಿವನಿಗೆ ಕೊಟ್ಟು ವಿವಾಹ ಮಾಡಿದ ವೈಭವದ ಮಾತುಗಳನ್ನೇ ಮರೆತೆಯ ದಕ್ಷ? ಅದೊಂದು ಗತಿಸಿದ ವೈಭವದ ಮಾತಾಗಿರುವುದು. ನಾ ಕೊಟ್ಟ ಮಗಳನ್ನ ಓರ್ವ ಸ್ಮಶಾನವಾಸಿಗೆ, ಅಲ್ಲದೆ ಹಸುಬೆಯನ್ನು ಸಂತಿಗೆ ಒತ್ತು ಮಾರುವ ಒಂದು ಮುದಿ ಎತ್ತನ್ನು ವಾಹನವನ್ನಾಗಿ ಮಾಡಿಕೊಂಡಿರುವ ಬಂಡ ಪರಶಿವನಿಗೆ, ಅಲ್ಲದೆ ಮರುಳಾದೆ ಮಗಳನ್ನು ವಿವಾಹ ಮಾಡಿ ಅನೇಕ ಅಂಕೆ ಸಂಖ್ಯೆ ಇಲ್ಲದ ಒಬ್ಬ ರುದ್ರನಿಗೆ. ಏವ ಜಂಬೂಕರ ಕೂಗು ಗಗನಕ್ಕೆ ಕೇಳಿಸುವುದೇ? ಮಗಳಾದ ಸತಿಯನ್ನಾದರೂ ನೋಡಿ ಶಾಂತನಾಗು. ಸ್ತಬ್ಧನಾಗು ಜಾಲಬ್ರಹ್ಮ. ನೀನು ನನ್ನ ಸಾಮಿತ್ರನೆಂದು ಸುಮ್ಮನಿರಬೇಕಾಗಿದೆ. ಇಲ್ಲವಾದರೆ ಗುರುದೇವ, ದಕ್ಷ, ಇದೊಂದು ಮಹಾಯಜ್ಞವನ್ನು ಸಂಕಲ್ಪಿಸಿಕೊಂಡು ನಾವು ಇಲ್ಲಿಗೆ ಬಂದರೆ ಅನ್ನವನ್ನು ತಿನ್ನುವುದಕ್ಕೆ ಮೊದಲೇ ಎಲೆಯನ್ನು ನಾಯಿ ಮುಟ್ಟಿದಂತಾಯಿತು ಈ ಯಜ್ಞ ಸಮಾರಂಭ. ನಡೆಯಿರಿ, ನಮ್ಮ ಮುಂದಿನ ಕಾರ್ಯದಲ್ಲಿ ವರ್ತಿಸೋಣ. ಜೈ ಭೈರವಿ, ಜೈ ಜೈ ಭೈರವಿ. ಪರಮೇಶ್ವರ, ಮನ ಬಂದಂತೆ ಮಾತನಾಡಿದ ದಕ್ಷಿಣ ಮಾತಿನಲ್ಲಿ ಮನ ನೋಯಿಸಬಾರದು. ಸರ್ವೇಶ್ವರ, ಸದಾ ರಾಜಸಿಂದ ಮೆರೆಯುತ್ತಿರುವ ಆ ದಕ್ಷಿಣ ಕಠಿಣವಾದ ಮಾತುಗಳನ್ನು ಮನ್ನಿಸಿ ಈ ದೇವತೆಗಳಿಗೆ ಅಭಯವನ್ನಿಟ್ಟು ಆನಂದಿಸು. ಮದಮುಖರ ಮಾತಿಗೆ ಮೊಗಲೇಕೆ ಜನಾರ್ದನ? ಅಂತ ಮದಮುಖರು ಮಹತ್ತರವಾದ ಕಷ್ಟಕ್ಕೀಡಾದವರು ಅವರ ಕಾಲಚಕ್ರದ ಗತಿಯಲ್ಲಿ. ದೇವತೆಗಳಾದ ನೀವೆಲ್ಲರೂ ಸುಖದಿಂದ ಬಾಳಿರಿ. ನಿಮಗೆ ನನ್ನ ಅಭಯವನ್ನಿಡುವೆನು. ಪಶುಪತಿ ಪರಮ, ಪಶುಪತಿ ಪರಮ, ಪಾಲನೆ ಶೂಲ ಪಾಣಿ ಸುಪನಿ ಭವನ.
ನೇತ್ರ ಸ್ಥೂಲ ಪಾಣಿ ಸುಭವಿತ ವದನ. ನಾಟ್ಯಶೇಖರ ಓಂಕಾರ ಜೇಂಕಾರ ಸಾಂಬವಿ ಪ್ರಿಯ ಶಂಕರ ಓಂಕಾರ ಜೇಂಕಾರ ಸಾಂಬವಿ ಪ್ರಿಯ ಶಂಕರ ತಿಂತಕಿಟ ತಕಿಟ ತಿಂತಕಿಟ ತಕಿಟ ತಿಂತಕಿಟ ತಿಂತಕಿಟ ನಾಟ್ಯಶೇಖರ ಓಂಕಾರ ಜೇಂಕಾರ ಸಾಂಬವಿ ಪ್ರಿಯ ಶಂಕರ ಓಂಕಾರ ಜೇಂಕಾರ ಸಾಂಬವಿ ಪ್ರಿಯ ಶಂಕರ ತಿಂತಕಿಟ ತಕಿಟ ತಿಂತಕಿಟ ತಕಿಟ ತಿಂತಕಿಟ ತಿಂತಕಿಟ ನಾಟ್ಯಶೇಖರ ನಾಟ್ಯಶೇಖರ ಮಹಾದೇವ ಶಂಭೋ ಮಹಾದೇವ ವೀರಭದ್ರ ನೀನೆ ಮಹಾಕಾಲ ರುದ್ರ ನೀನೆ ಶಿಕ್ಷಿಸುವ ರಕ್ಷಿಸುವ ಮಲ್ಪವೃಕ್ಷ ನೀನೆ ವೀರಭದ್ರ ನೀನೆ ಮಹಾಕಾಲ ರುದ್ರ ನೀನೆ ಶಿಕ್ಷಿಸುವ ರಕ್ಷಿಸುವ ಮಹಾಗುರು ನೀನೆ ನಲಿದಾಡುವ ನಲಿದವರ ಎದೆಯ ಗುಡಿಯಲಿ ನಲಿದಾಡುವ ನಂಬಿದವರ ಎದೆಯ ಗುಡಿಯಲಿ ಮೈದೋರುವೆ ಮಹಾದೇವನ ದರ್ಶನದಲ್ಲಿ ಮೈದೋರುವೆ ಮಹಾದೇವನ ನೆನೆದ ಕ್ಷಣದಲ್ಲಿ ತಕಿಟ 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 ನಾಟ್ಯಶೇಖರ ಓಂಕಾರ ಜೇಂಕಾರ ಸಾಂಬವಿ ಪ್ರಿಯ ಶಂಕರ ತಕಿಟ 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 ನಾಟ್ಯಶೇಖರ ನಾಟ್ಯಶೇಖರ ಮಹಾದೇವ ಶಂಭೋ ಮಹಾದೇವ ಸಕಲ ಸುರಗಂಧರ್ವ ಯಕ್ಷರೆ ಮೊದಲಾದ ಅಮರ ದೇವತೆಗಳು ಸುಪ್ರಸಿದ್ಧವಾದ ಧರ್ಮವೊಂದನ್ನು ಸ್ಥಾಪಿಸಬೇಕೆಂದಿದ್ದ ದೇವತೆಗಳ ಮನೋರಥವು ಮಂಜು ಮುಸುಕಿದ ಸೂರ್ಯನಂತೆ ನಿರಾಧಾರವಾಯಿತು. ಮಹಾದೇವ ಮಹಾದೇವ ಕುತೂಹಲಭರಿತಾದ ದೇವತೆಗಳು ಶಂಕರನಿಂದ ನಿವಾರಿಸಲು ಸಾಧ್ಯವಿಲ್ಲವೆಂದರಿತು ಸಕಲ ದೇವತೆಗಳಿಗೂ ದಕ್ಷ ಬ್ರಹ್ಮನೇ ಮೊದಲಾದ ನವಬ್ರಹ್ಮರಿಗೂ ಅಲ್ಲಿಗೆ ಸತ್ರ ಪೂಜೆ ಪೂಜಾರನಾದ ಪರಶಿವನನ್ನೇ ಪಶುಪತಿ ಎಂಬ ನಾಮಾಂಕ್ಯದಿಂದ ಅಧಿಕಾರವನ್ನಿತ್ತು ದೇವಸತ್ವೇ ಸರದಿಯಲ್ಲಿ ಈಜಾಡಿದರು. ನವಬ್ರಹ್ಮರುಗಳಿಗೆ ಅಧಿಪತಿಯಾಗಿ ಮೆರೆಯುತ್ತಿರುವ ದಕ್ಷನು ಪರಶಿವನಿಗೆ ಇದರಿಂದ ಕುಪಿತನಾದರೂ ಆಗಬಹುದು. ಇದರ ಮುಂದೇನಾಗುವ ತಿಳಿದುಕೊಂಡು ಮುಂದಿನ ಕಾರ್ಯದಲ್ಲಿ ವರ್ತಿಸುವೆನು. ಸತ್ಸ್ಥಳ ನೀನೆ ಭಕ್ತ ವತ್ಸಲ ನೀನೆ ಸತ್ಸ್ಥಳ ನೀನೆ ಭಕ್ತ ವತ್ಸಲ ನೀನೆ ಪಾಲಿಸುವ ಪೋಷಿಸುವ ಕಲ್ಪವೃಕ್ಷ ನೀನೆ ಪಾಲಿಸುವ ಪೋಷಿಸುವ ಕಲ್ಪವೃಕ್ಷ ನೀನೆ ಬಯಕೆ ತರುವ ಭಾಗ್ಯ ಕೊಡುವ ಕಾಮಧೇನುವೆ ಬಯಕೆ ತರುವ ಭಾಗ್ಯ ಕೊಡುವ ಸಾಧು ನವಶಕ್ತಿಗಳ ಬೃಹಲ್ಲತೆಯ ಭವ್ಯ ಭವನದ ವಜ್ರ ಭಂಡಾರದಂತೆ ಬ್ರಹ್ಮಾಂಡಗಳನ್ನು ಸೃಷ್ಟಿಸಿದ ದೂರಧೀರ ಧೀರನ್ಗೆ ಸತ್ರದಲ್ಲಿ ಪ್ರಪಂಚನ ಜಂಜಾವಾತಕ್ಕೆ ಸಿಲುಕಿದ ಅಸುಳೆಗಳಂತೆ ಯಕ್ಷ ಗಂಧರ್ವ ಕೋಟಿಗಳು ತನ್ನ ದಕ್ಷ ಮಂದಿರದಲ್ಲಿ ಗುದ್ರಾಯ ವಾಯಿಸದಂತೆ ಅರಿಯುತ್ತಿರುವ ದೂರ್ತರ ಯಜ್ಞ ವಿಜಯನಾದ ದುರಧೀರ ಧೀರನ್ಗೆ ಸತ್ರದಲ್ಲಿ ಪ್ರಪಂಚನ ಭಯಂಕರವಾದ ಕಾರ್ಮುಗಿಲ ಗರ್ಜನೆಯಂತೆ
ಮೊರೆದೇಳುತ್ತಿರುವ ಅಪ್ರತಿಮ ಪ್ರತಾಪ ಚಲದಂಕನಿಗೆ ಸುರ ಸತ್ಸದೋ ಪ್ರಪಂಚನ ಪ್ರಪಂಚನ ಪ್ರಪಂಚನ. ಅದೇಕೆ ಪಶ್ಚಾತ್ತಾಪ ಇಂ ದಕ್ಷೇಂದ್ರ ಧರಿಸಿರ್ಪ ನಿಂ ಕರದೋ ಕಾಲಭೈರವಿಯ ಉರಿಜ್ವಾಲಯಂ ಬರ್ಭರ ದ್ವೀಪಗಳೇಳಂ ಸುತ್ತಿರ್ಪುದ ಪಾತಾಳ ಶೇಷನಾಗ ವಿಜಯಲಕ್ಷ್ಮೀಂ ಪ್ರಜ್ವಲಿಸಿರ್ಪ ಈ ದುರಧೀರ ಧೀರನ್ಗೆ ಸುರಸತ್ರದಲ್ಲಿ ಪ್ರಪಂಚನ ಪ್ರಪಂಚನ ಪ್ರಪಂಚನ. ಅದೇಕೆ ಪಶ್ಚಾತ್ತಾಪದಿಂದ ಪರಿತಪಿಸುತ್ತಿರುವೆ ದಕ್ಷೇಂದ್ರ? ನೆರೆದ ಮಹಾಸಭೆಯಲ್ಲಿ ಈ ವಿದ್ಯಾಧರನ ನಗೆಗಡಲು ನನ್ನ ಸಾಯಿತು ಗುರುದೇವ. ದೇವ ಜಂಬೂಕದ ಕೂಗು ಗಗನಕ್ಕೆ ಕೇಳಿಸುವುದೇ ಅಂದ ಮೇಲೆ ದೇವತೆಗಳಿಂದ ನಮಗೆ ಮತ್ತೇನಾಗಬೇಕು? ಆಗಬೇಕಾದ ಕಾರ್ಯವನ್ನು ಆಗ ಮಾಡಿದನು ಈ ಗುರುದೇವ. ಇಂದಿರುಗಿ ನೋಡೆ ಪ್ರತಿಯೊಂದು ಹೆಜ್ಜೆಗೂ ಹತ್ಯಪಮಾನವಾಯಿತು. ರಾಜೇಂದ್ರ ಶಾಂತನಾಗು. ಅಪಮಾನವು ಒಂದು ಕಾಲದಲ್ಲಿ ಅಪಘಾತವಾಗುವುದು. ಅಪಘಾತ ತಾವಾಗ್ನಿಯಂತೆ ದಗದಗಿಸುತ್ತಿರುವ ಜಠರಾಗ್ನಿಯನ್ನು ನಂದಿಸಲು ಸ್ಥಳವಿಲ್ಲ ಈ ಬ್ರಹ್ಮಾಂಡದಲ್ಲಿ. ದಕ್ಷನ ಪರಿಭವನದ ರಕ್ತಧಾರೆಯಿಂದ ಪ್ರಜ್ವಲಿಸುತ್ತಿರುವ ಈ ಕರಖಡ್ಗವನ್ನು ಸಪ್ತಾಂಬುದಿಯಲ್ಲಿ ಎದ್ದಲೇ ಜಲನಿಧಿಯು ಶೋಣಿತವಾಗಿ ಪರಿಣಮಿಸುವುದು. ಆ ಚಿಂತೆಯು ಭೃಗುದೇವನಿಗೆ ಮೀಸಲಾಗಿರುವುದು. ಭೃಗು ಅಂದಿನ ಪರಿಭವನದಲ್ಲಿ ಹಿಂದಿರುಗಿ ನೋಡೆ ಚಕಿತನಾಗಿದ್ದನು ಈ ಗುರುದೇವ. ಆತ್ಮಹತ್ಯದ ಅಪಮಾನದಲ್ಲಿ ತೇಲಾಡುತ್ತಿದ್ದ ದಕ್ಷನ ವೀರರಸವು ನಿಸ್ಸಾರವಾಯಿತು. ನಿಸ್ಸಾರ ಸದಾ ಕಾಲವು ಬ್ರಹ್ಮಯಜ್ಞದಲ್ಲಿ ಬಂಧಿತನಾದ ಈ ಭೃಗುದೇವನು ಎಂದೆಂದಿಗೂ ಚಕಿತನಲ್ಲ. ಹಾಗಾದರೆ ಅಂದಿನ ದಿವಸವೇಕೆ ಏಕೆ ಶಾಂತಿ ಸಮ್ಮೇಳನ ಗುರುದೇವ? ಸಮ್ಮೇಳನವಲ್ಲ, ಶಿಲೆಯ ಮರೆಯಲ್ಲಿ ಅಗ್ನಿ ಜ್ವಾಲೆಯಂತೆ ಅಡಗಿದ್ದ ಕೋಪಾಗ್ನಿ ಜ್ವಾಲೆಯು ದಕ್ಷ ಯಜ್ಞದಲ್ಲಿ ಮೆಂಚಿನ ನಾಲಿಗೆಯಂತೆ ಮಿನುಗು ಹತ್ತುವುದು. ದಕ್ಷ ಯಜ್ಞ ಅದನ್ನು ಮಾಡುವವರಾರು ಗುರುದೇವ? ಭಯಂಕರನಾದ ಈ ಭೃಗು ದಕ್ಷ ಸಿಡಿಲಿನ ಸರಣಿಯ ಗತಿಯನ್ನು ಹೊಂದಿದ ಭೂಧರನಂತೆ ಇಬ್ಬಾಗವಾದ ಮನದಲ್ಲಿ ದಕ್ಷ ಯಜ್ಞವನ್ನು ಪ್ರತಿಷ್ಠಾಪನೆ ಮಾಡುವೆನು. ಅದು ಸಾಧ್ಯವೇ ಗುರುದೇವ? ಸಾಧ್ಯ. ಅಸಾಧ್ಯವಾದ ಮಾತೊಂದಿಲ್ಲ ಈ ಭೃಗುವೀರನಿಗೆ. ಒಂದೆರಡು ದಿನಗಳಲ್ಲಿ ಮಾರಣ ಮಹಾಯಜ್ಞವನ್ನೇ ಹೂಡುವೆನು. ಆ ಪರಶಿವನ ರಕ್ತರಸದಿಂದ ಸಮ್ಮಿಳಿತವಾದ ಸಂಯುಕ್ತಗಳೇ ಅದಕ್ಕೆ ಆವಿರ್ಭಾಗ. ಸಭಾಂಗಣದಿ ಭಯವನ ತಗದಗಿಪೆ, ಸಭಾ ಭೂಮಿ ಭಯ ತಗದಗಿಪೆ. ಸಭಾಂಗಣದಿ ಭಯವನ ತಗದಗಿಪೆ, ಸಭಾ ಭೂಮಿ ಭಯ ತಗದಗಿಪೆ. ಧೂಮದಾಂತ ಭೂತ ತರಯೋ ಪರದಿ, ಧೂಮದಾಂತ ಭೂತ ತರಯೋ ಪರದಿ. ದೂರ ಬಿಸಿರ ಬರಿದು ಮೆರೆಯುತ್ತಲಿ, ದೂರ ಬಿಸಿರ ಬರಿದು ಮೆರೆಯುತ್ತಲಿ. ಸಭಾಂಗಣದಿ ಭಯವನ ತಗದಗಿಪೆ, ಸಭಾ ಭೂಮಿ ಭಯ ತಗದಗಿಪೆ. ಯಜ್ಞದಿ ಶಿವನನ್ನು ಬಂಧಿಸಿ ಮೆರವೆ ಗಂಗಾಧರನ ಪಿಡಿಯುತ್ತಲಿ ದಕ್ಷ ಗುರುದೇವ. ಯಜ್ಞದಿ ಶಿವನನ್ನು ಬಂಧಿಸಿ ಮೆರವೆ ಗಂಗಾಧರನ ಪಿಡಿಯುತ್ತಲಿ. ಶೂಲಪಾಣಿಯ ರುಂಡವ ತರಿದು ಜಟ ಜುಡಾಗ್ರನ ತಡೆಯುತ್ತ ಮೆರೆದು ಸಭಾಂಗಣದಿ ಭಯವನಾಂತು ತಗದು. ಸಭಾ ಭೂಮಿ ಭಯ ತಗದಗಿಸೆ. ಹಾರನ್ನು ಪಿಡಿಯುತ್ತ ಚಂದ ಬಂದರನು ದರದಿ ಪಿಡಿಯುತ್ತಲೇ ಬಂದರನು ದರದಿ ಪಿಡಿಯುತ್ತಲೇ. ಅದಾಂತರ ತಡೆಯುತ್ತ ಪಿಡಿದು ವಿಭಾಗಿಸಿ ಔಷಧಿನ ಬಲಯುತ್ತಲಿಪೆ. ಸಭಾಂಗಣದಿ ಭಯವನ ಅಂತ ತಗದಿರಿಪೆ. ಸಭಾ ಭೂಮಿ ಭಯ ತಗದಿರಿಪೆ. ಮನಸ್ಸಿನ ವಿಕಸಿತ ಪರಿಭವ ವಿರಚಿತ ಭೂಮಿಯ ಜಯಿಸಿ ಮೆರವೆ. ಮನಸ್ಸಿನ ವಿಕಸಿತ ಪರಿಭವ ವಿರಚಿತ ಭೂಮಿಯ ಜಯಿಸಿ ಮೆರವೆ. ಧರ ದೀಪ ಕಡುಗಲಿಗೆ ಸೆದು ಕೃತಾರ್ಥನ ಸದನಕ್ಕೆ ತಿಳಿಸಿ. ಧರ ದೀಪ ಕಡುಗಲಿಗೆ ಸೆದು ಕೃತಾರ್ಥನ ಸದನಕ್ಕೆ ತಿಳಿಸಿ.
ಕೊಟ್ಟು ದಗದಗಿಸೆ ಸಮ ಭೂಮಿ ಭಯ ದಗದಗಿಸೆ 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 ಹೈ ಭೈರವಿ ಕ್ರತುವಾ ನಾ ನಡೆಸಿ ನೋಡುವೆ ಧರೆಯೊಳ್ ದಗದಗಿಸಿ ಮೆರೆವೆ ಕ್ರತುವಾ ನಾ ನಡೆಸಿ ನೋಡುವೆ ಧರೆಯೊಳ್ ದಗದಗಿಸಿ ಮೆರೆವೆ ಕ್ರತುವಾ ಜಗದಾರನ ಜಗತ್ ಭಯಗನ ವಿಧಾನ ವಿನೋದ ವಿಡಂಬನ ಜಗದಾರನ ಜಗತ್ ಭಯಗನ ವಿಗಾರ ವಿನೋದ ವಿಡಂಬನ ಜರ ಮರಣ ಜಯ ವಿಘಾತ ಭೃಗುವರ ಜರ ಮರಣ ಜಯ ವಿಘಾತ ಭೃಗುವರ ಮನಃಶಾಂತಿಕರ ಸಹಸ್ರಾರು ಕುಟುಂಬ ನಾ ನಡೆಸಿ ನೋಡುವೆ ಧರೆಯೊಳ್ ದಗದಗಿಸಿ ಮೆರೆವೆ ದಗದಗಿಸಿ ಮೆರೆವೆ ದಗದಗಿಸಿ ಮೆರೆವೆ ಕುಟುಂಬ ನನ್ನಯ ಆಶ್ರಮಕ್ಕೆ ಮುಕುಂದನನೆ ಬಂದ ಆ ಪರಶಿವನು ತನ್ನ ಅಣೆಗಣ್ಣನ್ನು ಉಳಿಸಿಕೊಂಡು ಆ ಮುಕುಂದನನ್ನು ಪ್ರೇರೇಪಿಸಿ ನನ್ನ ಅಂಗಾಲಿನ ನೇತ್ರವನ್ನೇ ಕೀಳಿಸಿದನು. ಅಲ್ಲದೆ ಆ ದೇವತೆಗಳ ಅಗ್ರ ಪೂಜೆಗೆ ಕಾರಣನಾದನು. ನೆನ್ನೆಯ ಸರವಣ ಸತ್ರ ಯಾಗದಲ್ಲಿ ದಕ್ಷ ಬ್ರಹ್ಮನನ್ನು ನಿರಾಕರಿಸಲು ಅನೇಕ ಮಾತುಗಳು ಅನಿವಾರ್ಯವಾಗಿ ತೋರಿದವು. ಆದರೂ ಆ ಪರಶಿವನು ಯಾವುದಕ್ಕೂ ಉತ್ತರಿಸಲಿಲ್ಲ. ಆ ದಕ್ಷ ಬ್ರಹ್ಮನಾದರೂ ಸದಾಶಿವನೊಡನೆ ವೈರತ್ವವನ್ನೇ ಸಾಧಿಸಲು ಹೊರಟಿರುವನು. ಅದು ದಕ್ಷ ಬ್ರಹ್ಮನ ಸಂಮಿತ್ರನಾದ ಜಾಲ ಬ್ರಹ್ಮನು ಇತ್ತಲೇ ಬರುತ್ತಿರುವನು. ಭೃಗುದೇವನಿಗೆ ನಮಸ್ಕರಿಸುವೆನು. ವಾ ಜಾಲ ಬ್ರಹ್ಮ ವಾ, ಸುಖಿಯಾಗಿರುವನೇ ದಕ್ಷ ಬ್ರಹ್ಮ. ಸುಖಿಯಾಗಿರುವನು. ನಿಮ್ಮನ್ನು ಯಜ್ಞಶಾಲೆಗೆ ಕರೆತರಲು ನನ್ನನ್ನು ಕಳಿಸಿರುವನು. ಬಹಳ ಸಂತೋಷ, ಬಹಳ ಸಂತೋಷ. ಬಾಯಾರಿಕೆಯಿಂದ ಬಳಲುತ್ತಿದ್ದವನಿಗೆ ಪದ್ಮಾಕರನನ್ನು ಕಂಡಂತಾಯಿತು. ಜಾಲಬ್ರಹ್ಮ, ಈಗ ದಕ್ಷ ಬ್ರಹ್ಮನು ಎಲ್ಲಿರುವನು? ಅವನು ಕಾರ್ಯಾರ್ಥನಾಗಿ ವೇಳವತಿಯನ್ನು ನೋಡಿಕೊಂಡು ಬರುವನೆಂದು ಹೋಗಿರುವನು. ಜಾಲಬ್ರಹ್ಮ, ದಕ್ಷ ಬ್ರಹ್ಮನ ಜಾಮಾತರೆಲ್ಲರೂ ಯಜ್ಞಶಾಲೆಗೆ ಬಂದಿರುವರೆ, ಅವನ ಸುಪುತ್ರಿಯರೆಲ್ಲರೂ ಅಲ್ಲಿ ಪರಿಶೋಭಿಸುತ್ತಿರುವರೆ. ಇದರಲ್ಲಿ ಮುಖ್ಯವಾದ ವಿಷಯವೆಂದರೆ ನಮ್ಮ ದಕ್ಷ ಯಜ್ಞಕ್ಕೆ ಆ ದದೀಚಿ ಮಹರ್ಷಿಯು ಬರಲೇಬೇಕು. ಭೃಗುದೇವ, ದಕ್ಷನ ಯಾಗಕ್ಕೆ ದದೀಚಿಯೂ ಬೇಕಾಗಿಲ್ಲ. ಅವನು ಬಂದರೂ ಬಾರದಿದ್ದರೂ ಅವನನ್ನು ನೆಪ ಮಾತ್ರಕ್ಕೆ ಕರೆಯಬೇಕಾಗಿದೆ. ಆದ್ದರಿಂದ ನೀನೀಗಲೇ ಹೋಗಿ ಆ ದದೀಚಿ ಮಹರ್ಷಿಯನ್ನು ಕರೆದುಕೊಂಡು ಬಾ. ಹಾಗೆ ಆಗಲಿ ಪೂಜ್ಯರಿ. ಹರನರ ಕುತ ಗುಣ ಗಣಕ ಗಣಕ ಗತಿ ಗಣದ ಗತಿಯ ಗುಣದ ಹರನರ ಕುತ ಗುಣ ಗಣಕ ಗಣಕ ಗತಿ ಗಣದ ಗತಿಯ ಗುಣದ ಧರಣಿಯಾಗಬಿದು ದುರಂತ ವಿಹಿತ ಧರಣಿಯಾಗಬಿದು ದುರಂತ ವಿಹಿತ ದುರ ವಿಜಯರನ ಕೃತಿಯ ದಹಿಸುವೆನು ದುರ ವಿಜಯರನ ಕೃತಿಯ ದಹಿಸುವೆನು. ಋತುವಾ ನಾ ನಡೆಸಿ ನೋಡುವೆ ಧರೆಯೊಳ್ ದಗದಗಿಸಿ ಮೆರೆವೆ ದಗದಗಿಸಿ ಮೆರೆವೆ ದಗದಗಿಸಿ ಮೆರೆವೆ ಋತುವಾ. ಓಂ ನಮಃ ಶಿವಾಯ ಎಂದು ಹಾಡುವೆ, ಓಂ ನಮಃ ಶಿವಾಯ ಎಂದು ಧನ್ಯನಾಗುವೆ. ಓಂ ನಮಃ ಶಿವಾಯ ಎಂದು ಹಾಡುವೆ, ಓಂ ನಮಃ ಶಿವಾಯ ಎಂದು ಧನ್ಯನಾಗುವೆ. ಓಂಕಾರದ ಸನ್ನಿಧಿಯಲ್ಲಿ ನಾನು ಹಾಡುವೆ, ಓಂಕಾರದ ಸನ್ನಿಧಿಯಲ್ಲಿ ನಾನು ಹಾಡುವೆ. ಓಂ ನಮಃ ಶಿವಾಯ ಎಂದು ಹಾಡುವೆ, ಓಂ ನಮಃ ಶಿವಾಯ ಎಂದು ಧನ್ಯನಾಗುವೆ.
ಜನನ ಮರಣ ರಹಿತ ವಿಶ್ವನಾಥ ರಾರಾಜಿಪ ನೋಡೆ ಗೌರಿ ಸಮೇತ. ಜನನ ಮರಣ ರಹಿತ ವಿಶ್ವನಾಥ ರಾರಾಜಿಪ ನೋಡೆ ಗೌರಿ ಸಮೇತ. ಜಗವ ನಿಲಯ ಇವಗೆ ಇವನಿರುವ ಎಲ್ಲರೊಳಗೆ. ಜಗವೇ ನಿಲಯ ಇವಗೆ ಇವನಿರುವ ಎಲ್ಲರೊಳಗೆ. ಭಕ್ತಿಯೊಂದೆ ಸಾಕು ನಮ್ಮ ಹರನ ಒಲುಮೆಗೆ. ಭಕ್ತಿಯೊಂದೆ ಸಾಕು ನಮ್ಮ ಹರನ ಒಲುಮೆಗೆ. ಓಂ ನಮಃ ಶಿವಾಯ ಎಂದು ಹಾಡುವೆ. ಓಂ ನಮಃ ಶಿವಾಯ ಎಂದು ಧನ್ಯನಾಗುವೆ. ಓಂ ನಮಃ ಶಿವಾಯ ಎನ್ನಲು ಇಲ್ಲ ಕಷ್ಟವೋ. ಓಂ ನಮಃ ಶಿವಾಯ ಎನ್ನಲು ಇಲ್ಲ ನಷ್ಟವೋ. ಓಂ ನಮಃ ಶಿವಾಯ ಎನ್ನಲು ಇಲ್ಲ ನಷ್ಟವೋ. ಓಂ ನಮಃ ಶಿವಾಯ ಇಲ್ಲ ಕಷ್ಟವೋ. ರಾಗ ಭೋಗ ಬೇಕೆ ವೇದನಾದ ಸಾಕೆ. ರಾಗ ಭೋಗ ಬೇಕೆ ವೇದನಾದ ಸಾಕೆ. ಭಕ್ತಿಯೊಂದೆ ಸಾಕು ನಮ್ಮ ಹರನ ಒಲುಮೆಗೆ. ಭಕ್ತಿಯೊಂದೆ ಸಾಕು ನಮ್ಮ ಹರನ ಒಲುಮೆಗೆ. ಓಂ ನಮಃ ಶಿವಾಯ ಎಂದು ಹಾಡುವೆ. ಓಂ ನಮಃ ಶಿವಾಯ ಎಂದು ಧನ್ಯನಾಗುವೆ. ಓಂಕಾರದ ಸನ್ನಿಧಿಯಲ್ಲಿ ನಾನು ಆಡುವೆ. ಓಂಕಾರದ ಸನ್ನಿಧಿಯಲ್ಲಿ ನಾನು ಆಡುವೆ. ಓಂ ನಮಃ ಶಿವಾಯ ಎಂದು ಆಡುವೆ. ಓಂ ನಮಃ ಶಿವಾಯ ಎಂದು ಧನ್ಯನಾಗುವೆ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಪರೇಶ, ದೇವತೆಗಳ ಸತ್ರ ಪೂಜೆಗೆ ಹೋದ ಮೇಲೆ ಅದೇಕೆ ಸ್ವಾಮಿ ನಿಮ್ಮ ಮುಖ ಕಮಲವು ಮಂಜು ಮುಸುಕಿದ ಕಮಲದಂತೆ ಕಾಂತಿಹೀನವಾಗಿ ಕಾಣುತ್ತಿರುವುದಲ್ಲ? ಸತಿ, ದೇವತೆಗಳ ಸಮ್ಮೇಳನದಲ್ಲಿ ನನಗಾಯಿತು ಸತ್ಯಯಾಗದಲ್ಲಿ ಹಗ್ಗ ಪೂಜೆ. ನನ್ನ ಪಾದೋದಕ ಪ್ರಸಾದದಿಂದ ಧನ್ಯರಾದ ಸುಗಂಧವ ಕೋಟಿಗಳು. ಅಂದ ಪಕ್ಷದಲ್ಲಿ ಆ ಪುಣ್ಯ ಪೂಷಕ ಮಧ್ಯದಲ್ಲಿ ಅನೇಕ ದುರಂತಗಳು ನಡೆದವು. ಆ ದುರಂತದ ದುರ್ಘಟನೆಯನ್ನು ಕೇಳಲು ನನ್ನ ಮನಸ್ಸು ಮುಮ್ಮಾರುತ್ತಿರುವುದು ಮಹಾದೇವ. ಅದನ್ನು ವಿಚಾರಿಸು ನಂದೀಶ್ವರ ಭಕ್ತನಲ್ಲಿ. ನಂದೀಶ್ವರ, ನೀ ಹೇಳು, ಶರವಣದಲ್ಲಿ ನಡೆದ ಆ ದುರ್ಘಟನೆಯನ್ನು. ಅದನ್ನು ಕೇಳಬಾರದು ತಾಯಿ. ಸರ್ವೇಶ್ವರನ ಪತ್ನಿಯಾದ ನೀವು ಕೇಳಿದರೆ ನಿಮ್ಮ ಮನ ಮರುಗುವುದು ತಾಯಿ, ಮನ ಮರುಗುವುದು. ನಂದೀಶ್ವರ, ನನ್ನ ಮನ ಮರುಗುವುದಕ್ಕೆ ಮಹಾದೇವನ ಮುಖಕಾಂತಿಯೇ ಕಾರಣವಾಗಿರುವುದು. ಮರಮಾಚಬೇಡ. ನನ್ನ ಪತಿಗಾದ ಮರುಗವು ಯಾರಿಂದ ನಡೆಯಿತು ಬೇಗನೆ ಹೇಳು. ಏನು? ಆದಿಶಕ್ತಿಯ ಅರಸನ ಅಂದವಾದ ಮುಖವು ಕಾಂತಿಗೊಂದಿದೆ ಎಂದರೆ ಅರ್ಥವೇನು ತಾಯಿ? ನಿಧಾನಿಸು ನಂದೀಶ್ವರ. ಕುಬೇರನ ಕೊಲದಲ್ಲಿನ ತಾವರೆಯಾದರೇನು? ಅದು ಕಾಲಗತಿಯಿಂದ ಕಂದಿ ಹಾಳಾಗುವುದು. ಕೇಳಿದೆಯಾ ನಂದೀಶ್ವರ? ಪರಶಿವನ ಪವಿತ್ರವಾದ ಮನಸ್ಸಿನಲ್ಲಿ ಶಾಂತಿ ಇಲ್ಲ. ಕಾಡಿನಲ್ಲಿ ಬೆಳೆದ ಹುಲ್ಲು ಬಲಹೀನವಾದರೂ ಒಟ್ಟಾರೆ ಸೇರಿ ಹಗ್ಗವಾದರೆ ಆನೆಯನ್ನೇ ಕಟ್ಟಬಹುದಲ್ಲವೇನು? ತಾಯಿ, ಸೂರ್ಯನ ಕಿರಣಗಳು ಸೋಕಿದೊಡೆ ಕ್ಷಣ ಮಾತ್ರದಲ್ಲೇ ಮಾಯವಾಗುವಂತಹ ಮಂಜಿನ ಹನಿಗಳು ತಾವರೆಯನ್ನು ಆವರಿಸಿದರೆ ಅದಕ್ಕೆ ಭಂಗ ಉಂಟಾಗುವುದೇ? ನಂದೀಶ್ವರ, ನಿಧಾನಿಸು ನಂದೀಶ್ವರ. ಅದನ್ನು ಹೇಳಬಾರದೋ ಈ ಕೈಲಾಸವಾಣಿಯ ಸಮ್ಮುಖದಲ್ಲಿ? ಅದೇಕೆ ಪತಿದೇವ? ಅದನ್ನು ಹೇಳಿದರೆ ಪ್ರಮಾದವಾಗುವುದು ಸತಿ. ಅದು ಮುಂದಿನಗೆ ಗೊತ್ತಾಗುವುದು. ನಂದೀಶ್ವರ, ಕೇಳಿದೆಯಾ ಯಕ್ಷ ಕಿನ್ನರಿಯರ ಗಾನವನ್ನು? ಅವರಾರೆಂದು ನೋಡಿ ಹೇಳುವೆಯಾ?
ಆಜ್ಞೆ ತಾಯಿ, ಕ್ಷಣ ಮಾತ್ರದಲ್ಲಿ ತಿಳಿಸುವೆನು. ಆಜ್ಞೆ ತಾಯಿ. ಅವರೇ ತಾಯಿ ಆದಿಶಕ್ತಿಯ ಹಿರಿಯ ಸಹೋದರಿಯರು. ದಕ್ಷ ಬ್ರಹ್ಮನ ನಿವಾಸದಲ್ಲಿ ನಡೆಯುತ್ತಿರುವ ವಿಜೃಂಭಣೆಯ ಮಹೋತ್ಸವಕ್ಕೆ ಗಾನನಾಟ್ಯವಾಡುತ್ತಾ ಹೋಗುತ್ತಿರುವರು. ಹದಿರಲಿ ಮಹೇಶ್ವರ, ಶಿವಗಣ ತೀರದಲ್ಲಿ ನಡೆಯುತ್ತಿರುವ ಶಿವಗಣಾಧೀಶ್ವರ ಮಹೋತ್ಸವವನ್ನು ನೋಡಲು ನಾನು ಹೋಗಿ ಬರುವೆನು. ನನಗೆ ಅಪ್ಪಣೆಯನ್ನು ನೀಡುವಂತಾಗಿ. ಸುಖಿಸು, ಸುಖವಾಗಿ ಶಿವಗಣಾಧೀಶ್ವರನ್ನು ಸೇರಿ ಹೋಗಿ ಬಾ ನಂದೀಶ್ವರ. ಧನ್ಯನಾದ. ನಿನಗೆ ಮಂಗಳವಾಗಲಿ. ಸ್ವಾಮಿ, ನಂದೀಶ್ವರನ ಮಾತು ಕೇಳಲಿಲ್ಲವೇನು? ಶಾಂತಳಾಗು ಗೌರಿ. ನಿನ್ನ ಹಿರಿಯ ಸಹೋದರಿಯರು ದಕ್ಷಿಣಾಲಯಕ್ಕೆ ಹೋಗುವುದನ್ನು ನಾ ಬಲ್ಲೆ. ದೇವ, ಅಲ್ಲಿ ನೋಡಿ, ಆ ಗಗನ ಮಾರ್ಗದಲ್ಲಿ ಸುಂದರ ವಿಮಾನಗಳಲ್ಲಿ ಅನೇಕ ಗಂಧರ್ವ ನಾರಿಯರು ಕಿನ್ನರ ಗೀತೆಯನ್ನು ಹಾಡುತ್ತಾ ಹೇಗೆ ಸಾಲು ಸಾಲಾಗಿ ಹೋಗುತ್ತಿರುವರಲ್ಲವೇನು? ನೀ ನೋಡು ದೇವಿ, ಆ ಸಂಭ್ರಮವನ್ನು ನೋಡುವ ಅಗತ್ಯವೋ ನನಗಿಲ್ಲ. ಭೂತೇಶ್ವರ, ನಮಗೋಸ್ಕರವಾಗಿ ದೇವಲೋಕದ ಬಡಗಿಯ ಭಿನ್ನಾಣ ಹಸ್ತದಿಂದ ಕಲ್ಯಾಣ ಮಂಟಪವನ್ನು ರಚಿಸಿದ ಆ ನನ್ನ ತಂದೆ ದಕ್ಷದೇವ, ಆತನ ಮಗಳು ನಾನಲ್ಲವೇ ಶಂಕರ? ಅದಾಗ ತಿಳಿಯುವುದು ಏನು ಆ ದಕ್ಷದೇವನ ಮಗಳು ದಾಕ್ಷಾಯಿಣಿ ಎಂದು? ನಾನು ದಕ್ಷ ಬ್ರಹ್ಮನ ಮಗಳಾಗದಿದ್ದರೆ ನನಗೆಲ್ಲಿಂದ ಬರುತ್ತಿತ್ತು ಇಂತಹ ಸುಖ ಸಂತೋಷ? ಅಲ್ಲಿ ಹೋಗುತ್ತಿರುವ ಸುರನಾರಿಯರನ್ನು ನೋಡಿದ ಮೇಲೆ ಮಗಳು ತಂದೆ ಮನೆಯ ಮಹೋತ್ಸವಕ್ಕೆ ಹೋಗಬಾರದೆ ದೇವೋತ್ತಮ? ಭೂತೇಶ್ವರಿ, ಕಾಗೆಗಳ ಮಧ್ಯದಲ್ಲಿ ಬೆಳೆದ ಕೋಗಿಲೆಯು ಕಾಗೆ ಮರಿಯಾಗಿದ್ದರೆ ಆ ಕಾಗೆಗಳು ಕೊಲ್ಲುತ್ತಿರಲಿಲ್ಲ ಕೋಗಿಲೆಯ ಮರಿಯನ್ನು. ನೀನು ನಿನ್ನ ತಂದೆ ದಕ್ಷದೇವನಿಗೆ ಮಗಳೇ ಆಗಿದ್ದರೆ ನಿನ್ನನ್ನು ಕೊಲ್ಲುತ್ತಿದ್ದನೋ, ನಿನ್ನನ್ನು ಕರೆಸುತ್ತಿದ್ದನೋ ನಿನ್ನ ತಂದೆ ದಕ್ಷದೇವ? ಏನು, ನಾನು ದಕ್ಷ ಬ್ರಹ್ಮನ ಮಗಳಲ್ಲವೇ? ನೀವು ನನ್ನ ತಂದೆಯ ಜಾಮಾತನಲ್ಲವೇ? ಇಲ್ಲ ಇಲ್ಲ, ನಿನ್ನ ತಂದೆ ದಕ್ಷದೇವನಿಗೆ ನೀನು ಮಗಳು ಅಲ್ಲ, ನಾನು ಜಾಮಾತನೂ ಅಲ್ಲ. ಪತಿದೇವ, ನನಗಿರುವ ಸಂತೋಷವನ್ನು ಮುರಿದಿಕ್ಕಬೇಡ. ಗುರುಮಂದಿರಕ್ಕೆ, ಪಿತನಾಲಯಕ್ಕೆ, ದೇವಗಿರಿಗೆ ಯಾರಿಂದಲೂ ಕರೆಸಿಕೊಳ್ಳದೆ ಹೋಗಬೇಕೆಂದು ನೀವೇ ನನಗೆ ಎಷ್ಟೋ ಬಾರಿ ಹೇಳುತ್ತಿದ್ದರಲ್ಲವೇ? ಹೌದು, ಹೇಳಿದನು. ಆದರೂ ಆ ನಿನ್ನ ತಂದೆ ಅವನೋರ್ವ ದುರಹಂಕಾರಿ. ಆದ್ದರಿಂದ ಕಾಡಿನಲ್ಲಿ ಸಂಚರಿಸುವ ಕ್ರೂರ ಮೃಗಗಳಿಗುಂಟು ಶಾಂತಿ, ಹೊತ್ತದಲ್ಲಿ ವಾಸ ಮಾಡುವ ವಿಧ ಸರ್ಪಗಳಿಗುಂಟು ಶಾಂತಿ. ಆದರೆ ನಿನ್ನ ತಂದೆ ದಕ್ಷದೇವನಿಗಿಲ್ಲ, ನನ್ನಲ್ಲಿ ಶಾಂತಿ. ಅಪ್ಪನ ವಿಷಯದಲ್ಲಿ ಏಕೆ ಇಷ್ಟೊಂದು ಅಶಾಂತಿಯಿಂದ ಮಾತನಾಡುತ್ತಿರುವಿರಿ? ಮಾತನಾಡಬೇಕಾದ ಸಂಭವ ಉಂಟು, ಮಾತನಾಡಿದನು ಮಹಾದೇವಿ. ಮರುಗಳಿಸಿ ಕರೆಯುತ್ತಿದೆ ಮತ್ತೊಂದು ನಾದ. ಆ ಕಿನ್ನರಿಯರ ಕೈಬಿಡುವ ಗೀತೆಯು ನನ್ನನ್ನು ದಕ್ಷಿಣೋಕದ ಕಡೆಗೆ ಸೆಳೆಯುತ್ತಿರುವುದು. ಅದು ಗೀತವಲ್ಲ, ನಿನ್ನಾತ್ಮವನ್ನು ಸುತ್ತುಗಟ್ಟಿ ಸೆಳೆಯುತ್ತಿರುವ ಕಾಲ ಪಾಶ. ಯಾವ ಪಾಶವಾದರೆ? ತಂದೆ ಮನೆಯೆಂದರೆ ಚಿಕ್ಕಂದಿನಿಂದಲೂ ಹುಟ್ಟಿ ಬೆಳೆದ ನಿವಾಸ. ಹೆಣ್ಣು ಮಕ್ಕಳಿಗೆ ಅದಕ್ಕಿಂತ ಪ್ರಿಯವಾದ ಸ್ಥಳವಿಲ್ಲ. ಆದ್ದರಿಂದ ನಾನು ದಕ್ಷಿಣೋಕಕ್ಕೆ ಹೋಗಲೇಬೇಕು. ಸತಿ ಹಠವೇಕೆ ಸತಿ ಕೇಳೋನೆ, ಹಠವೇಕೆ ಸತಿ ಕೇಳೋನೆ, ಹುಡುಲತನವಿ ಗುಣಿನದ ಹಠವೇಕೆ ಸತಿ ಕೇಳೋನೆ. ಸಾಗ ಲೇಕೆ ಈಗ ಜಾಕ್ಷಿ, ಸಾಗ ಲೇಕೆ ನೀರ ಜಾಕ್ಷಿ, ಸುಳ್ವೇಗವ ತಳೆದು ಹಠವೇಕೆ ಸತಿ ಕೇಳೋನೆ, ಹುಡುಲತನವಿ ಗುಣಿನದ ಹಠವೇಕೆ ಸತಿ ಕೇಳೋನೆ. ಹಠಗೊಳಿಸದೆ ನಾಳೆ ಸತಿ ತ್ವರಿತ ನಿಮ್ಮ ಶಿವಗತಿ ಪುರುಷಿತ ನಿನ್ನಾಳೆ. ಹಠಗೊಳಿಸದೆ ನಾಳೆ ಪತಿ ತ್ವರಿತದಿ ಸತಿ ನಿನ್ನ ನಾಳೆ. ವ್ರತಕರನೆ ಪಿತನ ನುಡಿ ಗದಿಗಡುವೆ ಸತಿಯ ಬಿಡೆ, ವ್ರತಕರನೆ ಪಿತನ ನುಡಿ ಗದಿಗಡುವೆ ಸತಿಯ ಬಿಡೆ, ವೃತ ಕೆಡುವೆ ಪಥವಯ್ಯದೆ ಅತಿ ಕರುಣವ ತೋರಿಸುವೆ, ವೃತ ಕೆಡುವೆ ಪಥವಯ್ಯದೆ ಅತಿ ಕರುಣವ ತೋರಿಸುವೆ.
ಬೇಡ ಸತಿ ಬೇಡ. ನಮ್ಮಲ್ಲಿನ ವಿರೋಧವು ನಿನ್ನ ತಂದೆಗೆ ಅಪಾರವಾಗಿರುವುದರಿಂದ ತಾನು ಹಾಕಿದ ಮೊಟ್ಟೆಯನ್ನು ತಾನೇ ತಿನ್ನುವ ಕ್ರೂರ ಸರ್ಪದಂತೆ ನನ್ನನ್ನು ಜಾಮಾತನನ್ನು ತಿಳಿದಿದ್ದನು, ಋತ ವೈರತ್ವವನ್ನು ಗಳಿಸಿದನು ಆ ನಿನ್ನ ತಂದೆ ದಕ್ಷದೇವ. ಆಹಾ, ಇದು ನನ್ನನ್ನು ಕಳಿಸಬಾರದೆಂದು ಆಡುತ್ತಿರುವ ಬಯಲಾಡಂಬರದ ಮಾತುಗಳು. ನನ್ನ ತಂದೆಗೆ ನಿಮ್ಮಲ್ಲಿ ಅಪಾರ ಪ್ರೀತಿ ಉಂಟು, ಪ್ರೇಮ ಉಂಟು. ರಾಜೇಶ್ವರಿ, ಇದುವರೆಗೂ ನಿನ್ನ ಮನದಾಯುವುದನ್ನು ನಿಧಾನಿಸಿದ್ದೆ ಕೇಳು. ನಿನ್ನೆ ದಕ್ಷಯಾಗ ಸಮಾರಂಭದಲ್ಲಿ ಮನ ಬದಲಾಯಿತು ನಿನ್ನ ತಂದೆ ದಕ್ಷದೇವನಿಗೆ. ಏನು ಮನ ಬದಲಾಯಿತೆ? ಅಲ್ಲಿ ನಿಮಗಾದ ಅಗ್ರ ಪೂಜೆಯನ್ನು ನೋಡಿ ನನ್ನ ತಂದೆಯಾದ ದಕ್ಷದೇವನ ಸಂತೋಷ ಪಡಲಿಲ್ಲವೇ? ಏನು ಸಂತೋಷ ಪಟ್ಟನೆ ಆ ನಿನ್ನ ತಂದೆ ದಕ್ಷದೇವ ಬಹಳ ನಿಧಿಯನ್ನು ಬಳಸಿಕೊಂಡಿರುವ ಕಾಳಿಂಗ ಸರ್ಪದಂತೆ ನನ್ನನ್ನು ಜಾಮಾತ ಎಂದು ತಿಳಿದಿದ್ದರು. ಋತ ವೈರತ್ವದ ಅಚಂದ್ರಾರ್ಕವಾದ ವೈರತ್ವದ ಮಾತುಗಳನ್ನೇ ಆಡಿದನು. ತಂದೆಯ ಮಾತಿಗೆ ಬೇಸರ ಪಡಬಾರದು ಭೂತೇಶ್ವರ. ಬಯಲಾಡಂಬರದ ಮಾತಿಗೆ ಬೇಸರವೇನು ಬಿಡು ಭೂತೇಶ್ವರಿ. ಬೆಂದಿತೆನ್ನೊಡಲು ಆ ಭವ್ಯ ಸತ್ಯಯಾಗದ ಸಮಾರಂಭದಲ್ಲಿ ಬೆಂದಕ್ಕುವ ಸನ್ನತ್ತುಗಳ ಅಗ್ನಿ ಜ್ವಾಲೆಯಂತೆ ಆ ದೇವ ಮಂತ್ರಗಳ ಸುನಾದಕ್ಕೆ ನಿನ್ನ ತಂದೆ ದಕ್ಷದೇವನ ಕಠೋರವೆಂಬ ವಿಷಮ ಜ್ವಾಲೆಯ ಮಾತುಗಳು ಆ ಉಕ್ಕಿ ಬರುತ್ತಿದ್ದ ಮಂಗಳನಾದವನ್ನೇ ಮರೆ ಮಾಚಿದು ಮಂಗಳ. ಸ್ವಾಮಿ, ಅದು ಅಲ್ಲದೆ ಭೂಗುವಲ್ಲದೆ ಮತ್ತಾರುವವನನ್ನು ಮಾತನಾಡಿಸಲಿಲ್ಲ. ಆದರೆ ನಿನ್ನಲ್ಲಿನ ಬಾಂಧವ್ಯದ ಪ್ರೇಮವು ನನ್ನನ್ನು ಮೌನವಾಗಿ ಕುಳ್ಳಗಿಸಿತು ಆ ಭವ್ಯ ಶಾಲೆಯಲ್ಲಿ. ಸ್ವಾಮಿ, ಇಂತಹ ಅನಿವಾರ್ಯ ಒಂದು ಸಂಸಾರದಲ್ಲಿ ಎಷ್ಟೋ ಬರುವುದು. ಅದನ್ನು ಬಾಂಧವ್ಯ ಮಮತೆಯಿಂದ ನಾವುಗಳು ಸರಿಪಡಿಸಿಕೊಳ್ಳಬೇಕಲ್ಲ. ಜಗತ್ತಿನ ಸಂಸಾರ ಚಕ್ರದೊಡೆಯನಾದ ನೀನೇ ಹೀಗಂದ ಮೇಲೆ ಇತರರ ಪಾಡೇನು ಶಂಕರ? ಆದಿಶಕ್ತಿ ರಂಗದಲ್ಲಿ ಅಹಿತವಾದ ಶಸ್ತ್ರಾಸ್ತ್ರಗಳಿಂದುಂಟಾದ ಗಾಯದ ನೋವನ್ನಾದರೂ ಸಹಿಸಬಹುದು. ಆದರೆ ನಿನ್ನ ತಂದೆ ದಕ್ಷದೇವನ ಮಾತೆಂಬಾಹಿತವಾದ ಹಲಗು ನನ್ನೊಡಲನ್ನು ತಾಗಿ ನನ್ನೊಡಲಾಗ್ನಿಯು ದಗ್ಗದವರೆಂದಿರುವುದು. ಇದನ್ನು ತಿಳಿದ ದಕ್ಷ ಬ್ರಹ್ಮನು ಕಠಿಣ ಪಾಷಾಣ ಹೃದಯನಾಗಿ ತನ್ನ ಪೂಜ್ಯ ದೈವನಾದ ಪುರುವಿನ ಕುಮಂತ್ರದ ಮಾತುಗಳಿಂದ ನನ್ನನ್ನು ಕೊಲ್ಲಲು ಮಾರಣ ಮಹಾಯಜ್ಞವನ್ನೇ ಉಳಿಯುವನು. ಮಾರಣ ಮಹಾಯಜ್ಞವನ್ನು ಉಳುವರು. ಕರ್ಮದನುಬಂಧದ ವಜ್ರದಿಂದ ಬಂಧಿತವಾದ ಇಡೀ ಬ್ರಹ್ಮಾಂಡವನ್ನೇ ಹೆಂಡಿ ತೆಗೆಯಲ್ಪಟ್ಟ ಉಗ್ರವಾದ ರಸವೇ ಸೋಮರಸ. ಅಲ್ಲಿನ ಆತ್ಮ ಶರೀರಗಳನ್ನು ಬಂಧಿಸಲ್ಪಟ್ಟ ಕಪಾಲ ಪಾತ್ರಗಳೇ ಕೃತ್ಯೆಂಬ ದಿವ್ಯ ಪಾತ್ರೆ. ಪಂಚಭೂತಗಳಿಂದ ನಿರ್ಮಿತವಾದ ಹೋಮ ಅಗ್ನಿಕುಂಡದಲ್ಲಿ ನಿನ್ನ ತಂದೆ ದಕ್ಷದೇವನಂತ ಸಹಸ್ರ ಕರ್ಮ ಬಂಧಿತರು ಮುಗಿಲೆಂದು ಭಸ್ಮವಾಗುವಾಗ ಮಾರಣ ಮಹಾಯಜ್ಞವನ್ನು ಉಳುವವರು ನಾನಲ್ಲವೇ? ಇದನ್ನು ತಿಳಿದಿದ್ದರು ವಿವೇಕರಹಿತನಾದನೇ ಆ ನಿನ್ನ ತಂದೆ ದಕ್ಷದೇವ. ಸ್ವಾಮಿ, ಅವಿವೇಕಿಯಾದ ತಂದೆಗೆ ವಿವೇಕವನ್ನು ಹೇಳಲಾದರೂ ನಾನು ದಕ್ಷಲೋಕಕ್ಕೆ ಹೋಗಬಾರದೇನು? ಸತಿ, ನಿನ್ನ ತಂದೆ ದಕ್ಷದೇವನಿಗೆ ನಿನ್ನ ಮಾತುಗಳ ಎದಕಗಳನ್ನು ತಾಗುವುದಿಲ್ಲ. ಅಲ್ಲದೆ ನೀನಲ್ಲಿಗೆ ಹೋದರೆ ನಿನಗೆ ಹಾನಿ ತಪ್ಪದು. ಸ್ವಾಮಿ, ಶಂಕರ, ತಂದೆ ನಿರಾಕರಿಸಿದರೆ ಏನಾಯಿತು? ತಾಯಿಯಾದ ವೇದವತಿ ಇಲ್ಲವೇ? ಅಲ್ಲದೆ ನನ್ನ ಹಿರಿಯ ಸಹೋದರಿಯರಾದ ಪುಷ್ಪವತಿ ರೇವತಿಯರು ನನ್ನನ್ನು ಆಶ್ರಯಿಸುವುದಿಲ್ಲವೇ? ಏಳು ನಟರಾಜ, ಪ್ರಯಾಣಕ್ಕೆ ಸಿದ್ಧನಾಗು. ಎನ್ನ ಮನದಾಸೆಯ ಶಿವನೇ ನೀನೊಲ್ಲೆಯ. ಸ್ವಾಮಿ,
ಶಿವನೇ ನೀನೊಲ್ಲೆಯ. ಹೇ ದಯಾಮಯನಾದ ಶಂಕರನೇ, ನಾನು ಮಾಡಿದ ಅಪರಾಧವಾದರೂ ಏನು? ನಿನಗಾದ ಅಪಜಯವು ನನಗಲ್ಲವೇ? ಮಾತನಾಡು ಸ್ವಾಮಿ, ಮಾನಿನ ಮನದ ಆಸೆಯನ್ನು ಮನಸ್ಸಲ್ಲದೆ ಮನ್ನಿಸು. ನಿನ್ನ ಧರ್ಮಪತ್ನಿ ರಾಜೇಶ್ವರಿಗೆ ದಕ್ಷ ಲೋಕಕ್ಕೆ ಹೋಗಲು ಅನುಮತಿಯನ್ನು ಕೊಡು. ಇದೋ ನಿನಗೆ ನಮೋ ಎಂದು ನಮಿಸುವೆನು. ಮಹೇಶನ ರಾಣಿ ನೀನೆಂದು ಮಹೇಶನ ರಾಣಿ ನೀನೆಂದು ಮಹಾಯಜ್ಞವನ್ನು ಬಯಸದಿರು ರಾಜೇಶ್ವರಿ. ಮಹಾಯಜ್ಞದಳು ಫಲವಿಲ್ಲ, ಮಹಾಯಜ್ಞದಳು ಫಲವಿಲ್ಲ, ಮಹಾಯಜ್ಞದಳು ಫಲವಿಲ್ಲ. ಮಹಮದಾಂದನಿನ ಪಿತ ದಕ್ಷ ಹೋಗದಿರುತ್ತಾಯೇ. ಹೋಗದಿರು ತಾಯೇ, ಹೋಗದಿರು ತಾಯೇ. ಸತಿ ಎಚ್ಚರ. ನನ್ನ ಜೀವನ ಚಕ್ರ ಸೂತ್ರಧಾರಕನಾರು ಅವನೇ, ಅವನೇ ಅಶರೀರವಾಡಿ ನುಡುತ್ತಿರುವ ತಾಂಡವ ಮೂರ್ತಿ. ನನಗೆ ಹಾನಿ ಬರುವುದೆಂದು ಮಾತನಾಡದೆ ಕುಳಿತಿರುವನೇ ಮಹಾದೇವನು. ನನಗುಂಟೆ ಹಾನಿ ದಕ್ಷ ದೇವನಲ್ಲಿ ಅಥವಾ ಮತ್ತೊಬ್ಬ ದೇವರಲ್ಲಿ. ಬ್ರಹ್ಮ ವಿಷ್ಣು ಮಹೇಶ್ವರನೊಟ್ಟುಗೂಡಿ ಬಂಧಿಸಲ್ಪಟ್ಟ ನನಗೆ ಧಿಕ್ಕಾರವೇ ಅಥವಾ ನನ್ನ ಪತಿಯಾದ ನಿನಗೆ ಧಿಕ್ಕಾರವೇ? ಸ್ವಾಮಿ, ಅನುಜ್ಞೆಯನ್ನು ಕೊಡು ಶಂಕರ. ಕೈ ಸನ್ನೆ ಕೈಲಾಸಪತಿ, ಕೈ ಸನ್ನೆಯಿಂದ ನನ್ನನ್ನು ಹೋಗೆಂದು ಹೇಳುತ್ತಿರುವೆಯ? ಇರಲಿ ಇರಲಿ, ಅದೇ ನನಗೆ ಆಶೀರ್ವಾದವೆಂದು ತಿಳಿದು ನಾನೀಗಲೇ ದಕ್ಷ ಲೋಕದ ಸಂಭ್ರಮಕ್ಕೆ ಹೋಗುವೆನು. ಕುಮಾರ ನಂದೀಶ್ವರ, ನಂದೀಶ್ವರ, ಅನಾದಿ ಭಕ್ತ ಭೃಂಗಿಯ ಮೊದಲಾದ ಅಷ್ಟ ಮಹಾಕೋಟಿಗಣಾಧೀಶರನ್ನು ಬರಮಾಡು. ನಾನೀಗಲೇ ದಕ್ಷ ಲೋಕದ ಸಂಭ್ರಮಕ್ಕೆ ಹೋಗಬೇಕಿರುವುದು. ಆಗಬಹುದು, ತಮ್ಮ ಚಿತ್ತ. ಸ್ವಾಮಿ ಪ್ರಾಣೇಶ್ವರ,
ಶಶಿಯಲಾಟ ಶೋಭಿತ ಹೇಮಕೂಟ ತಟ ನಿವಾಸ ಧಿತ ತಟವರ ಪಂಡಿತ ಜಟಾಜೂಟ ಗಂಗಮುಕುಟ. ಮಹಾದೇವ ಶಂಭೋ ಮಹಾದೇವ. ಗಿರಿಜಾವರ ಡಮರುಗದರಾರ ಸುಂದರ ಶಿವಶಂಕರ. ಗಿರಿಜಾವರ ಡಮರುಗದರಾರ ಸುಂದರ ಶಿವಶಂಕರ. ಕೃಪಾಸಾಗರ ಗುಣಗಂಭೀರ. ಕೃಪಾಸಾಗರ ಗುಣಗಂಭೀರ. ಪಾರ ಹಾರ ಶ್ರೀಕರ. ಪಾರ ಹಾರ ಶ್ರೀಕರ. ಜಟಾಜೂಟ ಗಂಗಮುಕುಟ ಶಶಿಯಲಾಟ ಶೋಭಿತ. ಮಹಾದೇವ ಶಂಭೋ ಮಹಾದೇವ. ಸತ್ರಯಾಗದಲ್ಲಿ ಶಂಕರನನ್ನು ಧಿಕ್ಕರಿಸಿ ಮಾತನಾಡಿದ ದಕ್ಷನು ಪರಮೇಶ್ವರನು ಕೊಲ್ಲಲು ಭೃಗುವಿನೊಡನೆ ಯಾಗಶಾಲೆಯೊಂದನ್ನು ರಚಿಸಿರುವನು. ಅತ್ತ ಕಡೆ ದೇವತೆಗಳನ್ನು ಒಟ್ಟಾಗಿ ಸೇರಿಸಬೇಕೆಂದು ಕುತಂತ್ರಗಳನ್ನು ಹೂಡಿ ವಿಷ್ಣುವೆ ಮೊದಲಾದ ದೇವತೆಗಳನ್ನು ಶಿವಭಕ್ತ ಶಿಖಮಣಿಯಾದ ದಧಿಚಿಯ ಮೊದಲಾದ ಋಷಿಗಳನ್ನು ಸೇರಿಸಬೇಕೆಂದು ತನ್ನ ಸಹಮಿತ್ರನಾದ ಜಾಲಬ್ರಹ್ಮನನ್ನು ಕಳಿಸಿರುವನು. ಮಹಾದೇವ ಮಹಾದೇವ. ಇರಲಿ, ಇದರಿಂದ ಮುಂದೇನಾಗುವುದು ತಿಳಿದುಕೊಂಡು ಮುಂದಿನ ಕಾರ್ಯದಲ್ಲಿ ವರ್ತಿಸುವೆನು. ವಸುಮತಿ ಸಪಸುಪತಿ ಸನುಜನ ಪರಿಪಾಲಕ. ವಸುಮತಿ ಸಪಸುಪತಿ ಸನುಜನ ಪರಿಪಾಲಕ. ದೋಸನಾಥ ಶ್ರೀ ಮಹೇಶ ಪಾಪರಹಿತ ಪಾಲಿತ. ದೋಸನಾಥ ಶ್ರೀ ಮಹೇಶ ಪಾಪರಹಿತ ಪಾಲಿತ. ತ್ರಿಭುವನ ಪರಿಪಾಲಕ ತ್ರಿಪುರ ಪೂರಾಂತಕ. ತ್ರಿಭುವನ ಸುರಹಾಂತಕ ತ್ರಿಪುರ ಸುರಾಂತಕ. ತ್ರಿಶೂಲಧರ ತ್ರಿನೇತ್ರದ ತ್ರಿಪುಂಡ್ರನ್ನು ಸುಲದಾಯಕ. ತ್ರಿಶೂಲಧರ ತ್ರಿನೇತ್ರಧರ ತ್ರಿಪುಂಡ್ರನ್ನು ಸುಲದಾಯಕ. ಜಟಾಜೂಟ ಗಂಗಮುಕುಟ ಶಶಿಯಲಾಟ ಶೋಭಿತ ಹೇಮಕೂಟ ತಟ ನಿವಾಸ ಧಿತ ತಟವರ ಪಂಡಿತ. ಜಟಾಜೂಟ ಗಂಗಮುಕುಟ ಶಶಿಯಲಾಟ ಶೋಭಿತ. ಮಹಾದೇವ ಶಂಭೋ ಮಹಾದೇವ. ಶ್ರೀಂ ಚಂಡಿಕಾ ಶಕ್ತಿಯೇ ನಮಃ. ಓಂ ಕಾಳಿಕಾ ಶಕ್ತಿಯೇ ನಮಃ. ಓಂ ಭಯಂಕರಿ ಶಕ್ತಿಯೇ ನಮಃ. ವಜ್ರಬಂಧ ಮಹಾಯಜ್ಞದೋಳ್ ಪ್ರಜ್ವಲಿಪ ಭಯಂಕರ ಭೈರವಿಯ ಕೋಶದಿ ವಜ್ರಮುಕುಟಾಂಬೆಯ ಭಜಿಸಿ ವಜ್ರಮುಕುಟಾಂಬೆಯ ಭಜಿಸಿ ಧೂರ್ಜಟೆಯ ಬಂಧಿಸುವೆನ ಮಹಾಯಜ್ಞದೋ. ಬ್ರಹ್ಮಾಂಡ ಕೋಟಿಗಳ ಭವ್ಯ ಮಂದಿರದ ಮಹಾಶಕ್ತಿ ಭೈರವಿ ಭವಾನಿಯೇ ನಿನ್ನ ಮಗಳು. ಅವಳ ಅರಸನೇ ಜಾಮಾತನಾದ ಸಾಂಬುಶಿವನು.
ಆ ನನ್ನ ಜಾಮಾತನಿಗೆ ಈ ದಕ್ಷ ಯಜ್ಞದ ಮೇಲೆ ಆಸೆ? ದಕ್ಷಪತಿ, ಈ ಭೃಗುವಿನ ಮಾತನ್ನು ನಂಬಬೇಡ. ಪರಮೇಶ್ವರನಲ್ಲಿ ಹಠವಿಡಿದು ಹಾಳಾದವರು ಹಲವರುಂಟು. ವಾಣಿಧವ, ಹಳೆಯ ದಿನದ ಚರ್ಮಾಸ್ತಿಗಳನ್ನು ಧರಿಸಿರುವ ಅನಾಥ, ಒಂದು ಮುಖ ಸಾಲದೆಂದು ಅನೇಕ ಮುಖಗಳನ್ನು ಹೊಂದಿರುವ ವೈದಿಕ, ಪಿತಾಮಹನೆಂದು ಸುಮ್ಮನಿರವೆ. ಇಲ್ಲವಾದರೆ ಆ ಸದಾಶಿವನೊಡನೆ ನಿನ್ನನ್ನು ನನ್ನಿ ಯಜ್ಞಕ್ಕೆ ಆವಿರ್ಭಾಗವನ್ನಾಗಿ ಮಾಡಿದರು. ಎಚ್ಚರ! ಅವನೊಡನೆ ಮಾತೇನು ಗುರುದೇವ? ನೀ ಯಜ್ಞ ಕಾರ್ಯದಲ್ಲಿ ಮುಂದುವರಿ. ಅದರ ವೈಭವವನ್ನು ನೋಡಲಿ ಈ ಬ್ರಹ್ಮಾದಿ ದೇವತೆಗಳು. ಜಾಲ ಬ್ರಹ್ಮ ಅದೇಕೆ ಬರಲಿಲ್ಲ ಜನಾರ್ದನನು ನಮ್ಮ ಈ ಯಜ್ಞಕ್ಕೆ? ಬರ ಹೇಳಿದನು ಆ ವಿಷ್ಣುವನ್ನು, ಅದೇಕೆ ತಳ್ಳು ಮಾಡಿದನೋ ಕಾಣೆ. ನೀನು ಬರುವಾಗ ಜನಾರ್ದನನು ಏನು ಹೇಳಿದ? ಬಹುವಿಧದಿಂದ ಮನ್ನಿಸಿ ಬೇಗ ಬರುವನೆಂದು ಹೇಳಿರುವನು. ಬಂದನ ಜನಾರ್ದನನು. ಆ ನಾರಾಯಣ ಮೂರ್ತಿ, ನಿನಗುಂಟು ನನ್ನ ಯಜ್ಞ ಶಾಲೆಯಲ್ಲಿ ಒಂದು ಪೂಜ್ಯ ಸ್ಥಾನ. ಭೃಗುವಿನಲ್ಲಿ ಸಹಕರಿಸಿ ಯಜ್ಞ ಕಾರ್ಯವನ್ನು ನೆರವೇರಿಸು. ಅದಿರಲಿ ದಕ್ಷ ಬ್ರಹ್ಮ, ಶಿವಭಕ್ತ ಶಿರೋಮಣಿಯಾದ ದದೀಚಿ ದೇವನಲ್ಲಿ ಅವನೇಕೆ? ಅವನೇನು ಪೂಜ್ಯನೋ? ದಜೀತಿಗಿಂತ ಪೂಜ್ಯನ ದೊರಚಿ ಇಲ್ಲ. ಮಹಾದೇವರಿಗಿಂತ ಅಧಿಕವಾದ ದೈವಗಳು ಬಂದು ವೇದಗಳೇ ಕೈ ಎತ್ತಿ ಸಾರುತ್ತಿರುವವು. ಜನಾರ್ದನ, ವೇದಗಳನ್ನು ನಾನು ನಿನ್ನಿಂದ ಕೇಳಿ ತಿಳಿದುಕೊಳ್ಳಬೇಕಾಗಿಲ್ಲ. ನೀನು ಆ ದದೀಚಿಯು ಒಂದೇ ವಂಶದವರಿರಬೇಕು. ನಿಮ್ಮೀರ್ವರಿಗೂ ವೇದವೇ ತಾಯಿ, ಉಮಾಶಂಕರನೇ ತಂದೆ. ದದೀಚಿ ದೇವರು ಬರುವುದೆಂದು ನಮ್ಮನ್ನೆಲ್ಲ ಕರೆಯಿಸಿದಲ್ಲ, ಆ ಮಹಾತ್ಮನಲ್ಲಿ ದದೀಚಿ ಏನು ಪೂಜ್ಯನೋ ಈ ಯಜ್ಞಕ್ಕೆ? ಅದರಲ್ಲಿ ಸಂಶಯವೇನು ಕೇಳು. ದಕ್ಷ ಬ್ರಹ್ಮ ದಟ್ಟವಾದ ಕಾಡಿನಲ್ಲಿ ಬೆಳೆದ ಬಿದುರು, ಸುಂದರವಾದ ವನದಲ್ಲಿ ಬೆಳೆದ ಬಾಳೆಯು ಫಲ ಬಿಟ್ಟು ಹಣ್ಣಾದರೆ ಅದಕ್ಕೆ ಕೇಳು ತಪ್ಪದು. ನಿನ್ನ ಕರ್ಮವೆಂಬ ಫಲವು ಹಣ್ಣಾಯಿತು. ದಜೀಚೀಲದ ಯಜ್ಞಶಾಲೆಯು ಬಸಿರಾದ ನಳ್ಳಿಯಂತೆ ನಾಶವಾಗುವುದು. ದಕ್ಷನೊಡನೆ ಮಾತೇನು ನಾರಾಯಣ? ಯಜ್ಞದ ಅಧಿದೈವ ನಾನು, ನನ್ನೊಡನೆ ಮಾತನಾಡು. ಆ ವಿಚಾರ ನಿನಗೇಕೆ? ನೀ ದೈವವೋ ಅಧಿದೈವೋ ಅದಾರಿಗೆ ತುಳಿತದೆ. ಭೃಗು, ಹುಡುಗಾಟದ ಮಾತನ್ನು ದಕ್ಷನಿಗೆ ಬೋಧಿಸಿ ಈ ಆಳು ಉಳುಕು ಯಜ್ಞವನ್ನು ಮಾಡುತ್ತಿರುವ ಹುಡುಗರಿಗಿಂಟು ಅರನಿಂದ ಶಿಕ್ಷೆ. ಕಣ್ಣನ್ನು ಕಳೆದುಕೊಂಡು ಕಂಗಾಲಾಗಿ ಕಾಡಬೇಕೆ ಪರಶಿವನನ್ನು. ದಕ್ಷ, ನಿಲ್ಲಿಸು ಈ ಯಜ್ಞವನ್ನು. ಕೌಸ್ತುಭಧಾರಿ, ಸಾಕು ಬಾಯಿ ಮುಚ್ಚು. ಇಲ್ಲವಾದರೆ ನಿನಗೆ ಪ್ರಾಯಶ್ಚಿತ್ತವಾಗುವುದು. ದಕ್ಷ, ಕೇಳಿಸಿದ್ಯಾ ಪ್ರಾಯಶ್ಚಿತ್ತದ ಮೊದಲೇ ನಾದವನ್ನು? ಅದರಿಂದ ನಿನಗೇನಾಗಬೇಕು? ಸಾಕು ಬಾಯಿ ಮುಚ್ಚು. ನೀನ್ ಯಜ್ಞ ಕಾರ್ಯದಲ್ಲಿ ಮುಂದುವರಿ ಗುರುದೇವ. ಅದರ ಎಬ್ಬುಲಿಯ ನಾಲಿಗೆ ಒಂಬಣದಂತೆ ಯಜ್ಞೇಶ್ವರನ ಜೀಹಾಗ್ರನ್ನು ಬೆಳಗಲಿ. ಓಂ ಭೈರವಿ ಶಕ್ತಿಯೇ ನಮಃ. ಓಂ ಚಂಡಿಕಾ ಶಕ್ತಿಯೇ ನಮಃ. ಓಂ ಕಾಳಿಕಾ ಶಕ್ತಿಯೇ ನಮಃ. ಓಂ ಭಯಂಕರಿ ಶಕ್ತಿಯೇ ನಮಃ. ಅಪ್ಪ ಅಪ್ಪ ಅಪ್ಪ! ಸತಿ, ಅಕ್ಷಮಾಲಾಭರಣನನ್ನು ನಿಂದಿಸಬೇಡ. ದಕ್ಷದೇವನನ್ನು ಹಿಂಸಿಸಬೇಡ. ಶಾಂತನಾಗು. ಶಾಂತಿ ಇಲ್ಲ. ಅಕ್ಷದೇವನು ನನ್ನ ಭಾಗದ ದೈವ. ದಕ್ಷದೇವನು ನಿನ್ನ ಪಾಲಿನ ಮೃತ್ಯು. ಮೃತ್ಯುಂಜಯನಲ್ಲಿ ವೈರ ಬೇಡ. ಯಜ್ಞ ವಿಜಯನಲ್ಲಿ ಆಟ ಬೇಡ ಗೌರಿ. ಪತಿನಿಂದ ನೀನು ಮಾಡುವ ದ್ವೇಷಿ. ಪಿತನಿಂದ ನೀನು ಮಾಡಿದ ದ್ರೋಹಿ. ಪರಶಿವನನ್ನೇ ಮರೆತ ಘಾತುಕ. ಹೊರತಂದೆಯನ್ನೇ ಮರೆತ ಘಾತುಕಿ. ಛೀ! ನೀನು ನನ್ನ ತಂದೆಯೇ ಅಲ್ಲ. ಏನು ಹೇಳಿದೆ? ಮತ್ತೊಮ್ಮೆ ಹೇಳು. ನೀನು ನನ್ನ ತಂದೆಯಲ್ಲ, ತಂದೆಯಲ್ಲ, ತಂದೆಯಲ್ಲ. ನಾನು ನಿನಗೆ ತಂದೆಯಲ್ಲವೇ? ಹಾಗಾದರೆ ನೀನು ನನ್ನ ಮಗಳೇ ಅಲ್ಲ. ಸ್ತಬ್ಧಳಾಗು. ದಕ್ಷ, ಗೌರಿ, ನಿನ್ನ ಯಜ್ಞ ಶಾಲೆಯಲ್ಲಿ ಅಲಂಕರಿಸಿದ ಋಷಿಗಳಿಗೆ, ಇಲ್ಲಿ ಕುಳಿತ ವಿಷ್ಣುವೆ ಮೊದಲಾದ ದೇವತೆಗಳಿಗೆ, ಈ ಹೋಮಾಗ್ನಿ ಪಾತ್ರೆಯಲ್ಲಿ ಕವಿ ಕವಿದು ಬೆಳಗುತ್ತಿರುವ ಯಜ್ಞೇಶ್ವರನಿಗೆ, ನನ್ನ ಪತಿಯ
ತಂದೆಯಾದ ಭೂತೇಶ್ವರನಲ್ಲವೇ ಚೈತನ್ಯ ಸ್ವರೂಪ? ಚೈತನ್ಯ ಸ್ವರೂಪ ಕರಡಿಸಿ ನವ ಚಂಡಿಪೆ ಕರಡಿಸಿ ನವ ಚಂಡಿಪೆ ಕರಡಿಸಿ ನವ ಚಂಡಿಪೆ ಹರನಾತ್ತು ಕರಡಿಸುವ ಕರಡಿಸಿ ನವ ಚಂಡಿಪೆ ತಳಿಸುವ ಕಟ್ಕದಿ ಗೌರಿ ತಳಿಸುವ ಕಟ್ಕದಿ ಮಕ್ಕಳ ವಿಘಾತ ಶಿವರಿ ಕರಡಿಸಿ ರವ ಚಂಡಿಪೆ ಹರನಾತ್ತು ಕರಡಿಸುವ ಕರಡಿಸಿ ರವ ಚಂಡಿಪೆ ಗೌರಿ ಇದನ್ನ ಭಯದೊಳು ಹೃದಯದ ಪದವನ್ನು ಬಡಿಸಿ ಕರಡಿಸಿ ಮಕ್ಕಳವ ಗೌರಿ ಗೌರಿ ನಿನ್ನರ್ಧಾಕಾಂಕ್ಷೆಯನ್ನು ನಿಲ್ಲಿಸು. ದಕ್ಷ ಯಜ್ಞದ ಭೂತೇಶ್ವರನಲ್ಲವೇ ಈ ದಕ್ಷ ಬ್ರಹ್ಮ, ಅಲ್ಲಿ ಕುಳಿತಿರುವ ಯಜ್ಞಾಧಿಕಾರಿಯೇ ಭೃಗುದೇವ. ಗೌರಿ ಕ್ಷಮಿಸಿರುವೆನು ಎಚ್ಚರ. ದಕ್ಷ, ಗೌರಿ ಭಯಂಕರವಾದ ಕಾಡಿನಲ್ಲಿ ಅದ್ಭುತ ಪ್ರವಾಹದಿಂದ ಉಂಟಾದ ನದಿಗಳು ತನ್ನಿಚ್ಛೆಯಂತೆ ಹರಿದಾಡಿ ದಡವನ್ನೆರಡು ಕೆಡಿಸಿಕೊಳ್ಳುವಂತೆ ಭೃಗು ದಕ್ಷ ಎಂಬ ನದಿಗಳು ಅಬ್ಬರ ದಡವನ್ನೆರಡು ಕೆಡಿಸಿಕೊಂಡು ನಾಶವಾಗಬೇಡಿ. ಧೂರ್ತರೇ, ಯಾವ ಮಹಾವೀರನು ತನ್ನ ಧರ್ಮವನ್ನು ಸಾರ್ಥಕಪಡಿಸಿಕೊಳ್ಳಬೇಕೆಂಬ ಒಂದು ಅಭಿಲಾಷೆಯಿಂದ ಒಂದು ದುರಂತವಾದ ರಕ್ಷೆಯನ್ನು ನಿರ್ಮಿಸಿರುವನು, ಅಂತಹ ಭಯಂಕರವಾದ ರಕ್ಷೆಯಿಂದ ಅದೊಂದು ಗಂಗಾ ಪ್ರಭುವರ ತನಕ ಶಾಂತಿ ಇಲ್ಲ. ದೂರ್ಧರ, ಅಂತಹ ಪವಿತ್ರವಾದ ಗಂಗಾಜಲದಲ್ಲಿ ನಿನ್ನಂತಹ ದಕ್ಷ ಬ್ರಹ್ಮರುಗಳು ಕೋಟಿ ಕೋಟಿ ಮುಳುಗಿ ನಾಶವಾಗಿರುವರು. ಗೌರಿ ಗೌರಿ ಗಣವತ್ತು ನಿಲ್ಲ ಗೌರಿ ಗಣವತ್ತು ನಿಲ್ಲದಲ್ಲಿ ಸಾರಿಕೊಳ್ಳುವೆ ಶಿವನ. ಗೌರಿ ಗೋರಗಣದಲ್ಲಿ ಸಾರಿಕೊಳ್ಳುವೆ ಶಿವನ ವೀರನನ್ನೋಡು. ಗೌರಿ ದಕ್ಷ ಧೀರನೆನ್ನೋಡು ಧೀರನೆನ್ನೋಡು ಸಾರುತ್ತ ಬರುವ ಭೂತೇಶನನ್ನು ಸಾರುತ್ತ ಬರುವ ಭೂತೇಶನ. ಗೌರಿ ಗಣವಂತ ನಿಲ್ಲ ಗಣ ಚಂಚಲೆ ಗಣ ಚಂಚಲೆ. ದಕ್ಷ ತರವಲ್ಲ ನಿನಗೆ ದೂರ ಪಾಠ, ದಕ್ಷ ತರವಲ್ಲ ನಿನಗೆ ದೂರ ಪಾಠ. ಉತ್ತರಾದ ನಿನ್ನ ಸಾರಿಕೊಳ್ಳುವ ಶಿವನು, ಉತ್ತರಾದ ನಿನ್ನ ಸಾರಿಕೊಳ್ಳುವ ಶಿವನು ಉತ್ತರಾದೆಯ. ದಕ್ಷ ಗೌರಿ ದೂರ್ತನಾದೆಯ ಸಾರುತ್ತ ಬರುವ ಶೂಲಾಗ್ರದಿಂದ, ದೂರ್ತನಾದೆಯ ಸಾರುತ್ತ ಬರುವ ಶೂಲಾಗ್ರದಿಂದ. ದಕ್ಷ ಕರವಲ್ಲ ನಿನಗೆ ದೂರ ಪಾತಕ, ಹೊರ ಪಾತಕ, ಹೊರ ಪಾತಕ. ದಿಗ್ದರ್ಶಕದ ಬಲಿ ಭಿಕ್ಷುಕನನ್ನು ಕೈ ಹಿಡಿದ ಭಿಕ್ಷುಕಿ. ಏನಂದೆ? ಭಿಕ್ಷುಕನನ್ನ ಕೈ ಹಿಡಿದ ಭಿಕ್ಷುಕಿ ಎಂದೆ. ಪದ್ಮಾಕರದಲ್ಲಿ ವಾಸ ಮಾಡುವ ಕಪ್ಪೆಯು ಪದ್ಮ ಗಂಧವನ್ನು ಬಲ್ಲದೆ ಅದನ್ನೇನು ಬಲ್ಲನು ಆ ದರಿದ್ರ ಪರಶಿವನು. ದಕ್ಷ ಬಾಂಧವ್ಯದ ಅಭಿಮಾನವನ್ನ ದಕ್ಷ ದಕ್ಷ ದಸಗಿಟ್ಟು ಹಂಬಲಿಸಬೇಡ. ದರಿದ್ರದ ಪುಣ್ಯ ನಿಧಿಯೋ ಆ ನನ್ನ ಪರಶಿವನು. ಯಾವ ಶಿವ ಎಂಬ ಎರಡಕ್ಷರವನ್ನು ಅಂತಿಮ ಕಾಲದಲ್ಲಿ ಉಚ್ಚರಿಸಿ ರವರವಾದಿ ಕುಂಬಿ ನರಕಾದಿ ಪಾತಕಗಳನ್ನೇ ನಿವಾರಿಸಿಕೊಳ್ಳುವರು. ಅಂತಹ ಶಿವನಾಮವೇ ನಿನಗೆ ವಿಷವಾದ ಮೇಲೆ ನಿನಗೆಲ್ಲಿಂದ ಬರಬೇಕೋ ಸುಖ ಸಂತೋಷ? ಸ್ಥಿರರಾಗು. ನಿನ್ನ ಪತಿ ಪರಶಿವನ ರಕ್ತದ ಹೊರೆಯೇ ಆಚರಸ, ಅವನ ಮಾತರವಾದ ಕರುಳುಗಳೇ ಯಜ್ಞಕುಂಡ, ಕಠಿಣವಾದ ಮೂಳೆಗಳೇ ಒಟ್ಟಿಲುಗಳು, ಬೆರಳುಗಳೇ ಯಜ್ಞೇಶ್ವರನನ್ನು ಪ್ರತಿಷ್ಠೆ ಮಾಡುವ ಸಂವಿತ್ತುಗಳು,
ಸಣ್ಣ ಸಣ್ಣ ಗ್ರಂಥಿಗಳೇ ತಿಲಗಳು, ಆ ದೂರ್ಜಟಿಯ ಕೇಶರಾಶಿಯೇ ದರ್ಭಾಂಕುರಗಳು, ಅವನನ್ನು ಸುತ್ತುಗಟ್ಟಿರುವ ಅಷ್ಟ ಮಹಾಕೋಟಿ ಶಿವಗಣಗಳೇ, ಯಜ್ಞಕ್ಕೆ ಹೈರ್ಭಾಗವೆಂದು ಭಾವಿಸಿರುವ ಯಜ್ಞವನ್ನು ನೋಡು ಗೌರಿ. ಜೈ ಭೈರವಿ. ಜೈ ಶಿವಶಂಕರ. ನಿಲ್ಲು ನಿಲ್ಲು. ಸ್ತಬ್ಧಳಾಗು. ನನ್ನ ಮನವು ಮಹಾದೇವನ ಮಹತ್ವಾಕಾಂಕ್ಷೆಯಿಂದ ನಿಶಬ್ದವಾಗಿರುವುದು. ಪಾಷಾಣ ಹೃದಯನೇ, ಕೌಶಾವರಣಳೆ, ಪಾತಾಳ ಸರ್ಪದಂತೆ ಮುಸುಗಟ್ಟಬೇಡ, ಪಾತಾಳ ನದಿಯಂತೆ ಬೋರ್ಗರೆಯಬೇಡ. ಪತಿನಿಂದ ನೀನು ಮಾಡು ವಿಘಾತ. ಇದೊಂದು ಬಾರಿ ಆದರೂ ಶಿವನಾಮವನ್ನು ಕೇಳಿ ಎಚ್ಚರಿನಾಗು. ನಾನು ಮರಿಯಾದ ಮೇಲಾದರೂ ನಿನಗೆ ಬುದ್ಧಿ ಬರಲಿ. ಪರಮೇಶ್ವರ, ಶಂಕರ, ನಾನಿನ್ನು ಕೈಲಾಸಕ್ಕೆ ಬರಲಾರದು. ನನ್ನ ಅಪರಾಧವನ್ನು ಮನ್ನಿಸಿದೇವಾ, ಮನ್ನಿಸು. ಅಪರಾಧವನ್ನು ಮನ್ನಿಸು ದೇವಾ. ಪರಮೇಶ್ವರ, ಅಪಮಾನವಾ ಸ್ವಾಮಿ, ಪ್ರಳಯ ರುದ್ರನೇ ಬಾ, ತಾಂಡವೇಶ್ವರನೇ ಬಾ, ಮೂಲಪಾಣಿಯೇ ಬಾ, ಗೋಪಾಲಲೋಚನನೇ ಬಾ, ಪ್ರಳಯ ರುದ್ರನೇ ಬಾ, ತಾಂಡವೇಶ್ವರನೇ ಬಾ. ಕಳೆದ ವಿಷವನ್ನ ಕ್ಷಣದಲ್ಲಿ ಕುಡಿದು ನಿಂತ ಹರನೇ, ಚಂಡಿಕಾವರನ ಅಂಗನೇ ಬಲಿವರಿಂದ ಮಾಡದರನೇ. ಪರಮೇಶ್ವರ, ಶಂಕರ, ಸುರರು ಕಳೆದ ವಿಷವನ್ನ ಕ್ಷಣದಲ್ಲಿ ಕುಡಿದು ನಿಂತ ಹರನೇ, ಚಂಡಿಕಾವರನ ಅಂಗನೇ ಬಲಿವರಿಂದ ಮಾಡದರನೇ. ಭಕ್ತ ಬಾಂಧವನೇ, ಭಸ್ಮ ಭೂಷಣನೇ, ತೋರು ಬೇಗ ಕರುಣೆ.
ನಂದೀಶ್ವರ, ಶಿವಶಕ್ತಿಯರನ್ನು ಒತ್ತು ಮೆರೆಯುವ ಶಕ್ತಿಹೀನ. ದ್ರೋಹಿ, ಜಡಮುಡಿಗಳನ್ನು ಕಟ್ಟಿ ದಕ್ಷನಲ್ಲಿ ದುರ್ಭೇದವನ್ನು ಮೂಡಿಸಿದ ಘಾತುಕ, ವಿಷವನ್ನು ಮರೆಮಾಚಿ ಶೃಂಗಾರವಾಗಿ ಕಾಡುವ ಕಾಲ ಭುಜಗನಲ್ಲವೇ ನೀನು? ಧಿಕ್ಕಾರ ನಂದೀಶ್ವರ. ಸಣ್ಣ ಸಣ್ಣ ಕಲ್ಲು ಬಂಡೆಗಳಲ್ಲಿ ವಾಸಿಸುವ ನಿನಗೇಕೋ ಈ ಸುವಿವೇಕದ ವಿಚಾರ? ನೀನೇನು ದಕ್ಷನಂತೆ ರಾಜನೋ ಅಥವಾ ಈ ಭೃಗುವಿನಂತೆ ಪೂಜ್ಯನೋ? ಅಲ್ಲಿ ನೋಡು ಭೃಗುದೇವನೇ, ನಿನ್ನ ಯಜ್ಞ ದೇವತೆಯು ಮೌನವಾಗಿ ಕುಳಿತಿರುವಳು. ಅವಳೇ ಮಹಾಕಾಳಿ, ಮಹೇಶ್ವರನ ಅರ್ಧಾಂಗಿ. ಅವಳು ಮನೆಗೆಟ್ಟರೆ ಮಹದೇಶ್ವರನು ಕೋಪಗೊಳ್ಳುವನು. ಮನಗೆಟ್ಟಳಾ ಸತಿ ತನ್ನ ಮೂರ್ಖತನದಿಂದ. ಜನಾರ್ದನ, ನೀನು ಆ ಮಹಾದೇವನು ಕುಪಿತಗೊಂಡರೆ ನನ್ನನ್ನು ಮಾಡುವುದಾದರೂ ಏನು? ಭೃಗು, ಕಣ್ಣೆರಡು ಕಣ್ಣೊಂದು ಹಾಳಾಯಿತು ಅವರೀರ್ವರ ಕೋಪದಿಂದ. ಇನ್ನುಳಿದೆರಡು ಕಣ್ಣುಗಳಿಗಾಗುವುದು ಮುಂದೆ ನಿನಗೆ ದೀಕ್ಷೆ. ಧೂರ್ತ, ಯಾರೊಡನೆ ನಿನ್ನ ಮಾತು? ನಿನ್ನ ತನುಮನವನ್ನು ಈ ಯಜ್ಞ ಭಾಗಕ್ಕೆ ಆವಿರ್ಭಾಗವನ್ನಾಗಿ ಮಾಡಿಬಿಡುವನು. ಭೃಗು, ದೂರಾಂಕಾರದಿಂದ ಬೆರೆಯಬೇಡ, ಶೀಘ್ರದಲ್ಲೇ ಸಂಧಿಸುವೆನು. ನಿನಗಾಗುವುದು ಪ್ರಾಯಶ್ಚಿತ. ಜೈ ಭೈರವಿ. ಜೈ ಭೈರವಿ. ಮಹಾಯಜ್ಞಕ್ಕೆ ಹೋದಲೇಕೆ ಸತಿ? ಪತಿಯ ಪ್ರೇಮಕ್ಕಿಂತಲೂ ಅವಿಚಾರದಿಂದ ಕೂಡಿದ ತಂದೆಯ ಪ್ರೇಮವೇ ಹೆಚ್ಚಾಯಿತು. ನನ್ನಲ್ಲಿ ವೈರತ್ವವನ್ನು ಸಾಧಿಸಿದ ದಕ್ಷನು ಮಗಳಲ್ಲಿಯೂ ಸಾಧಿಸಬಹುದೇ? ಪ್ರಮಾದವಾಯಿತು. ನಂದೀಶ್ವರ, ಸತಿಯೊಡನೆ ಹೋದ ನೀನು ಹೋಗುವನೆ ಹಿಂತಿರುಗಿ ಬರಲು ಕಾರಣವೇನು? ದೇವ, ಆದಿಶಕ್ತಿಯು ದಕ್ಷನ ಯಜ್ಞ ಶಾಲೆಯಲ್ಲಿ ನಮ್ಮ ಶರಣರಿಗೆ ಪರಿಭವವಾಯಿತು. ಏನು? ದಕ್ಷ ಬ್ರಹ್ಮನ ಯಜ್ಞ ಶಾಲೆಯಲ್ಲಿ ಪರಿಭವ ಆಯಿತೆ ನಮ್ಮ ಶರಣರಿಗೆ? ಸಂಶಯವೇನು ಪರಮಾತ್ಮ? ಜಗನ್ಮಾತೆಯಾದ ಆದಿಶಕ್ತಿಯು ಶಿವನಿಂದನೆಯನ್ನು ತಾಳಲಾರದೆ ಆತ್ಮಜ್ಯೋತಿಯಲ್ಲಿ ಬೆರೆತು ಹೋದಳು. ಸಂಶಯ ಏನು? ಒಂದು ಬಾರಿ ದಕ್ಷ ಯಜ್ಞದ ಕಾರ್ಯಕ್ಕೆ ಕ್ಷಮಿಸಿದರೆ ಮತ್ತೊಂದು ಬಾರಿ ಬಯಲನ್ನು ಚುಂಬಿಸಿದರೆ ದಕ್ಷ ಜೈ ಜೈ ದೇವ ವರಸುತ ಜನಕ, ಪಿತನ ನಾನು ವರಪರ ಶಿವ ಭಜಕ. ಜೈ ಜೈ ದೇವ ವರಸುತ ಜನಕ, ಪಿತನ ನಾನು ವರಪರ ಶಿವ ಭಜಕ. ಜೈ ಜಯಿಸುವೆ ಮುದದಲ್ಲಿ ಮದ ಮುಖರು, ಜಯಿಸುವೆ ಮುದದಲ್ಲಿ ಮದ ಮುಖರು, ಬರದಲ್ಲಿ ಬೇಡುವ ಶಿವನವರು. ಜಯಿಸುವೆ ಮುದದಲ್ಲಿ ಮದ ಮುಖರ, ಮರದಲ್ಲಿ ಬೇಡುವ ಶಿವನವರು. ಜೈ ವಿಲಾಸವನ್ನು ಮುದದಲ್ಲಿ ತರುವೆ, ಜೈ ವಿಲಾಸವನ್ನು ಮುದದಲ್ಲಿ ತರುವೆ, ಸದಯುವೆನ್ನು ಸದಮಲರ ಸದರದಳು. ಜೈ ಜೈ ದೇವ ಪರಸುತ ಜನಕ, ಪಿತನ ನಾನು ವರಪರ ಶಿವ ಭಜಕ. ಜೈ ಜೈ ದೇವ. ಮಹೇಶ್ವರರಿಗೆ ನಮಸ್ಕರಿಸುವೆನು. ಅಪ್ಪಣೆ ಏನು ದೇವ? ವೀರಭದ್ರ ಕುಮಾರ, ವಜ್ರಬಂಧದ ಜಟಾನು ಶಬ್ದದಿಂದ ಉದ್ಭವಿಸಿದ ಧೀರ, ಕಠೋರವಾದ ಕಬ್ಬಿಣದ ರಸದಂತೆ ಹೊಕ್ಕುತ್ತಿರುವ ನಿನ್ನ ವೀರತ್ವವು ಸಾರ್ಥಕವಾಗುವ ಕಾಲವು ಒಟ್ಟಿದಾಗ ಸಮೀಪಿಸಿತು. ನನಗಿರುವ ಮಹತ್ತರವಾದ ಕಾರ್ಯವಾವುದು? ಭಯಂಕರವಾದ ಕಾರ್ಯ ಉಂಟು ವೀರಭದ್ರ. ಮಹೇಶ್ವರ, ಬಾಳೆಂದುದರ ಭಯವಿಲ್ಲ. ಬ್ರಹ್ಮಾಂಡದಲ್ಲಿ ಈ ವೀರಭದ್ರನಿಗೆ ಯಾವ ಮಹಾವೀರನು ತನ್ನ ಶಿವಧರ್ಮವನ್ನ ಸಾರ್ಥಕಪಡಿಸಲೆಂದು ಪರಮೇಶ್ವರರ ಜಟಾಜುಟ ಭಾಗದಿಂದ ಜನ್ಮವೆತ್ತಿ ಈ ದಿವ್ಯ ಕನಕಾದ್ರಿಯ ವಜ್ರ ಶಿಲಾಗ್ರ ಭಾಗದಲ್ಲಿ ನಿಂತಿರಲು ಭಯವೆಲ್ಲಿಂದ ಬಂತು ಈ ವೀರಭದ್ರನಿಗೆ? ಕಗ್ಗಲ್ಲಿನಂತ ಕಠಿಣವಾದ ನಿನ್ನ ವಕ್ಷಸ್ಥಳದಲ್ಲಿ ಶಾಂತಿಯನ್ನು ಪ್ರತಿಷ್ಠೆ ಮಾಡು. ಸಪ್ತ ಸಮುದ್ರ ಮಧ್ಯದಲ್ಲಿ ಮೊದಲೇಳುವ ಜ್ವಾಲಾಮುಖಿಯಂತೆ ರಭಸದಿಂದ ಹರಿದಾಡುತ್ತಿರುವ ನಿನ್ನ ಉಚ್ಛ್ವಾಸವನ್ನು ನಿಲ್ಲಿಸು. ಕಾಲ್ಮುಗಿಲ ಮಧ್ಯದಲ್ಲಿ ಕವ ಕವಿಸಿ ಸೂರ್ಯನ ಪ್ರಕಾಶದಂತೆ ಕಂಗೊಳಿಸುತ್ತಿರುವ ನಿನ್ನ ಹಲವಾರು ಕಣ್ಗಳ ಕಾಂತಿಯನ್ನು ತಗ್ಗಿಸು. ಅಭಯವನ್ನು
ವರವನ್ನು ಕೊಡು ಪರಮೇಶ. ಒಡೆಯಲಿ ಬ್ರಹ್ಮಾಂಡ ಕೋಟಿಗಳು. ಈ ವೀರಭದ್ರನ ಕಣ್ಣೋಟದಿಂದ ಆ ಮಹೇಂದ್ರನು ತನ್ನ ಐರಾವತದ ಮೇಲೆ ದಿಕ್ಕೆಟ್ಟು ಸಂಚರಿಸಲಿ. ಸ್ತಬ್ಧರಾದ ವೀರಭದ್ರ ಕೊಂಬಾಳದ ಕುಲೀಲದಿಂ ಶೋಭಿತವಾದ ಅನೇಕ ಕುಂಭಗಳನ್ನು ಆವಿಗೆಯಿಂದ ಸುಟ್ಟು ಕೋಪದಿಂದ ಅವುಗಳನ್ನು ಬಡಿದಂತೆ ಬ್ರಹ್ಮಾಂಡಗಳ ಹಾಳಾಗುವವು. ಮಹೇಂದ್ರಾದಿ ದೇವತೆಗಳು ಭಕ್ತಿಹೀನರಲ್ಲ. ದೂರ್ಜಟಿ ಆಧಾರಿಂದ ಬಂದೊದಗಿತು ದುರ್ಭೇದ ಈ ಶಿವಶಕ್ತಿಗೆ. ಸ್ವಾಮಿಯೇ, ಶರಣು ಶಕ್ತಿಯನ್ನ ಹಿಂದಕ್ಕೆ ಒತ್ತಿ ಮರಣ ಮೃತ್ಯುದೇವಿಯನ್ನು ಬಯಸುವ ಆ ಮನೋನ್ಮತ್ತನಾರು. ನಿನ್ನ ಪರಾಕ್ರಮಕ್ಕೆ ಭಂಗವಿಲ್ಲ ಕುಮಾರ. ಅವರ ಶಬ್ದವನ್ನು ಉಚ್ಚರಿಸಬಾರದು. ನೆನೆದುಕೊಂಡರೆ ಡಾಕಿನಿ ಶಾಕಿದೇಳಬೇಕಾಗುತ್ತದೆ. ಅವರ ಗೊಂಡವನ್ನು ಕತ್ತರಿಸಿ ವೈತರಣಿಯೇ ಮೊದಲಾದ ನರಕ ಕೋಪದಲ್ಲಿ ದಹಿಸಬೇಕಾಗುತ್ತದೆ. ಆ ಮದಾಂಧನಾದ ಹೆಮ್ಮಾರಿಯನ್ನು ದಕ್ಷಪತಿ ಎಂದು ಕರೆಯುವರು. ಏನು ದಕ್ಷನು ಅಷ್ಟೊಂದು ಬಲಶಾಲಿಯೇ? ದಕ್ಷನನ್ನು ಅತಿಗಳೆಯಬಾರದು ವೀರೇಶ. ದಕ್ಷನು ಅಪ್ರತಿಮ ಪರಾಕ್ರಮಿ. ಬಲ್ಲಿದರಾದ ಭೃಗುವಿನಿಂದ ಕೂಡಿ ನನ್ನನ್ನು ಪ್ರತಿಭಟಿಸಲು ಮಾರಣ ಮಹಾಯಜ್ಞವನ್ನೇ ಹೂಡಿರುವನು. ಸರ್ವೇಶ್ವರ, ಆ ಯಜ್ಞ ವಿನಾಶಕ್ಕೆ ಹೋಗಲು ನನಗೆ ಅನುಗ್ರಹನ ಕೊಡಬೇಕೆಂದು ಬೇಡುವೆನು. ನಂದೀಶ್ವರ, ಕುಮಾರನಿಗೆ ಸಹಾಯಕನಾಗು. ಅಪ್ಪಣೆ ಮಹಾಪ್ರಭು. ಜೈ ಶಿವಶಂಕರ. ಜೈ ಶಿವಶಂಕರ. ಹೋಗಿ ದಕ್ಷ ಶಿರವ ತರಿದು ಬಿಡುವೆ ನಾನು. ವರದಿ ಹೋಗಿ ದಕ್ಷ ಶಿರವ ತರಿದು ಬಿಡುವೆ ನಾನು. ದಕ್ಷ ಶಿರವ ಲಕ್ಷೆಯಿಂದ ತರಿದು ಬಿಡುವೆ ನಾನು. ದಕ್ಷ ಶಿರವ ಲಕ್ಷೆಯಿಂದ ತರಿದು ಬಿಡುವೆ ನಾನು. ವರದಿ ಹೋಗಿ ದಕ್ಷ ಶಿರವ ತರಿದು ಬಿಡುವೆ ನಾನು. ಬಂದಿದೆ ಲೆಕ್ಕಿಸದೆ ಮೆರವ ಯಜ್ಞ ಸಾಲೆಯನ್ನು ಬಂದಿದೆ. ಬಲವ ಮುರಿದು ಶಿರವ ತರಣಿ ಗುರುಳಿಪೆ ನಾನು. ಬಲವ ಮುರಿದು ಶಿರವ ತರಿದು ಧರಣಿ ಗುರುಳಿಪೆ ನಾನು. ಧರಣಿ ಗುರುಳಿಪೆ ನಾನು. ಧರಣಿ ಗುರುಳಿಪೆ ನಾನು. ಪರಮೇಶ್ವರನ ಜಟಾಜುಟ ಅಗ್ರಭಾಗದಿಂದಿಳಿದು ಸುಂದರವಾದ ಸುವರ್ಣಾದ್ರಿಯ ದಿಟ್ಟಾದ ತಪ್ಪಲನ್ನು ಕಳೆದು ಬಂದಂತಾಯಿತು. ಅದು ಅತ್ತ ನೋಡು ನಂದೀಶ, ಅಲ್ಲಿ ಕಾಣುವುದೇ ಆ ಧೂರ್ಜಟಿಯ ನೇತ್ರಾಗ್ನಿ. ಮಧ್ಯದಲ್ಲಿ ಪ್ರಜ್ವಲಿಸುತ್ತಿರುವ ಕಾಲಾಗ್ನಿಯ ಕಿಡಿಯಂತೆ ನಿಲಯ ರುದ್ರನ ಪದವಿಘಾತಕ್ಕೆ ಸಿಕ್ಕಿ ಓ ಎಂದು ಘೋಷಿಸುತ್ತಿರುವ ಕರ್ಮದ ರಾಶಿಯಂತೆ ಗಮಕವಿಸುತ್ತಿರುವ ದಕ್ಷಲೋಕ. ಹೌದು ವೀರಭದ್ರ. ರವರವಾದಿ ನರಕಾಂಗರಗಳಲ್ಲಿ ಯಮಧರ್ಮನು ಪಾಪಾತ್ಮಕರನ್ನು ಬಂಧಿಸಲು ಹೂಡಿರುವ ಅಗ್ನಿ ಜ್ವಾಲೆಯಂತೆ ಪ್ರಜ್ವಲಿಸುತ್ತಿರುವುದು ಆ ದಕ್ಷಲೋಕದ ಯಜ್ಞಶಾಲೆ. ಆ ದಕ್ಷಜ್ಞವನ್ನು ಒಕ್ಕು ಶಿವಾನುಗ್ರಹದಿಂದ ಪ್ರತಿಭಟಿಸೋಣ. ಜೈ ಶಿವಶಂಕರ. ಜೈ ಶಿವಶಂಕರ್. ಲೆಕ್ಕಿಸದೆ ಮೆರವ ಯಜ್ಞ ಶಾಲೆಯನ್ನು ಬಂದಿದೆ. ಲೆಕ್ಕಿಸದೆ ಮೆರವ ಯಜ್ಞ ಶಾಲೆಯನ್ನು ಬಂದಿದೆ. ಹಲವು ಮುರಿದು ತಿರವ ಧರಣಿ ಗುರುಳಿಪೆ ನಾನು. ಹಲವು ಮುರಿದು ತಿರವ ಧರಣಿ ಗುರುಳಿಪೆ ನಾನು. ಧರಣಿ ಗುರುಳಿಪೆ ನಾನು. ಧರಣಿ ಗುರುಳಿಪೆ ನಾನು. ಭೈರವಿ ಶಕ್ತಿಯೇ ನಮಃ. ಓಂ ಚಂಡಿಕಾ ಶಕ್ತಿಯೇ ನಮಃ. ಓಂ ಕಾಳಿಕಾ ಶಕ್ತಿಯೇ ನಮಃ. ಭಯಂಕರಿ ಶಕ್ತಿಯೇ ನಮಃ. ಜೈ ಶಿವಶಂಕರ. ಜೈ ಶಿವಶಂಕರ್. ಶಿವಶಂಕರ. ಇಲ್ಲ ಕುಮಾರ, ಸ್ತಬ್ಧನಾಗು ದಕ್ಷ. ಎಲೈ ವಿಕೃತ ವೇಷಿ, ನಿನ್ನನ್ನು ನೋಡಿದರೆ ಅಸೂಳೆಯಂತೆ ಕಾಣುತ್ತಿರುವೆ. ನೀನಾರು ಕುಮಾರ? ನಿನಗೇಕೆ ಆ ಸುವಿವೇಕದ ವಿಚಾರ? ಸಾಕು ಬಾಯಿ ಮುಚ್ಚು. ದಿಗ್ದರ್ಶಕ, ಅದಾವ ನಿಷ್ಠೂರದ ಮಾತು ನಿನ್ನದು. ನಿಷ್ಠೂರವೇನು ದಕ್ಷ? ತಾಯಿಯೇ ಗೌರಿ, ತಂದೆಯೇ ಶಿವ, ಇವರ ನಿಂದಾಸ್ಪದವಾದ ಯಜ್ಞ ವಿನಾಶಕ್ಕೆ ಸಂಶಯವೇನು? ತಾಯಿ ತಾಯಿಯು ಸತ್ತಳು, ತಂದೆ
ಸಮಾಧಿಯಲ್ಲಿ ನಿಂತಿರುವನು. ನಾಶವಿಲ್ಲದ ಶಿವಶಕ್ತಿಯಲ್ಲಿ ವಿನಾಶವನ್ನು ಕಲ್ಪಿಸುವ ಜ್ಞಾನಿ. ದಕ್ಷ ಬ್ರಹ್ಮ ಮರವನ್ನು ಕಡಿದು ರಂಬೆಯು ಮೇಲೆ ಬೀಳುವುದನ್ನು ಅರಿಯದೆ ಮರದಡಿಯಲ್ಲಿ ನಿಂತಿರುವ ಮೂರ್ಖ ಅವಿವೇಕಿ ಆಗಬೇಡ. ನಂದೀಶ್ವರ, ಸತಿಯನ್ನು ಯಜ್ಞಕ್ಕೆ ಅವಿರ್ಭಾಗವನ್ನಾಗಿ ಓಡಿ ಹೋದ ಹೇಳಿ, ನಿನ್ನಂತ ಹೃದಯಹೀನರಿಗೆ ಈ ಯಜ್ಞದಲ್ಲಿ ಸ್ಥಾನವಿಲ್ಲ. ಸಾಕು ಬಾಯಿ. ಗರ್ವದಿಂದ ಮೆರೆಯುತ್ತಿರುವ ನಿನ್ನ ಪ್ರಾಯಶ್ಚಿತ್ತವು ಶೀಘ್ರದಲ್ಲೇ ಆಗುವುದು. ಧೂರ್ತ, ನಿನ್ನಿಂದ ನನಗೆ ಪ್ರಾಯಶ್ಚಿತ್ತವೇ? ಇಗೋ, ನನ್ನ ಮಂತ್ರಯಜ್ಞಕ್ಕೆ ನಿನ್ನನ್ನು ಅವಿರ್ಭಾಗವನ್ನಾಗಿ ಮಾಡಿಬಿಡುವೆನು. ನಿನ್ನ ಭಾಗದ ಮೃತ್ಯು ದೇವತೆಯಾದ ಈ ದುರಧೀರನೊಡನೆ ನಿನ್ನ ದಿಟ್ಟತನ. ಶ್ರೀ ಮೂರ್ಖ, ಗರ್ವದಿಂದ ಮೆರೆಯುತ್ತಿರುವ ಈ ಶಿವನಿಂದನೆ ಮಾಡುತ್ತಿರುವ ಈ ನಿನ್ನ ದಂತಗಳಿಗೆ ಪೆಟ್ಟನ್ನು ಕೊಡುವೆನು. ದಕ್ಷ ಪೂಜ್ಯನನ್ನು ಘಾತಿಸಿದ ನಂದೀಸ, ಇದೋ ನಿನ್ನನ್ನು ಸುತ್ತುಗಟ್ಟಿರುವ ಅಷ್ಟ ಮಹಾಕೋಟಿ ಶಿವಗಣಗಳನ್ನು ಯಜ್ಞಕ್ಕೆ ಅವಿರ್ಭಾಗವನ್ನಾಗಿ ಮಾಡಿಬಿಡುವೆನು. ಸ್ಥಿರನಾಗು ದಕ್ಷ ಬ್ರಹ್ಮ. ಶಬ್ದನಾಗು ವೀರಭದ್ರ. ದಿಗ್ದರ್ಶಕ, ಧರ್ಮಕ್ಕೆ ವಿರೋಧವಾಗಿ ನಾಸ್ತಿಕತ್ವದ ಕೋಪದಲ್ಲಿ ಮೊಳಗಿರುವ ನಿನ್ನ ಗರ್ಭದ ಬೇರನ್ನು ಕಿತ್ತೊಗೆಯಲು ಬಂದಿರುವ ಈ ವೀರಾಗ್ರಣಿಗೆ ಯಜ್ಞದ ಅವಿರ್ಭಾಗವನ್ನು ಒಪ್ಪಿಸಿ ಕ್ಷಮೆಯನ್ನು ಬೇಡುವೆಯೋ ಅಥವಾ ಹರಣವನ್ನು ನೀಡುವೆಯೋ? ಭಲೆ ಭಲೆ ವೀರಾಗ್ರಣಿ, ನೀನು ವೀರಾಗ್ರಣಿ ಎಂಬುದು ನಿನ್ನ ಪೊಳ್ಳು ಪುರುಷೋಕ್ತಿಯಿಂದಲೇ ವ್ಯಕ್ತವಾಗುತ್ತದೆ. ಕಾಲ ಭೈರವಿಯ ಪ್ರಭಾಂಡದೊಳ್ತಿರುವ ಪರ ಭಿಕ್ಷು ಪುತ್ರನೇ, ಆಹ್ವಾನವಿಲ್ಲದೆ ಬಂದು ನಾಯಿಯಂತೆ ಚೀರಾಡುತ್ತಿರುವ ನಿನ್ನ ನಾಲಿಗೆಯನ್ನು ಸೀಳಿ ಬಿಡುತ್ತೇನೆ, ಎಚ್ಚರ. ದಕ್ಷ, ದುಷ್ಟರನ್ನು ನಿಗ್ರಹಿಸಿ ಶಿಷ್ಟರನ್ನು ಪರಿಪಾಲಿಸುತ್ತಾ ಸ್ವಇಚ್ಛಾ ವಿಹಾರಿಯಾಗಿ ಸಂಚರಿಸುತ್ತಿರುವ ಈ ಕಾಲರುದ್ರ ಪುತ್ರನಿಗೆ ನಿನ್ನಂತಹ ದೈವದೈವಗಳ ಆಹ್ವಾನ ಅನವಶ್ಯಕ. ನನ್ನ ನಾಡಿಗೆಯನ್ನು ಸೀಳುವ ಮುನ್ನ ನಿನ್ನ ರುಂಡವು ಚೆಂಡಾಡುವುದನ್ನು ಉಳಿಸಿಕೋ. ವೀರಭದ್ರ, ಕಾಲರುದ್ರನನ್ನು ಕರ್ಪೂರದ ಉರಿಯಂತೆ ಮಾಡಲು ಊಡಿರುವ ಈ ಮಹಾಯಜ್ಞದಲ್ಲಿ ನಿಮಗೆ ಉಳಿವೇ ಇಲ್ಲದಿರುವಾಗ ಆಹ್ವಾನ ಬೇರೆ ಬೇಕೋ? ಭಿಕ್ಷುಕನ ಮಗನೇ. ದಕ್ಷ, ಉಳಿಯುವುದು ಅಳಿಯುವುದು ಕರ್ತವ್ಯದ ಕೊನೆಯಲ್ಲಿ ದಿಗ್ಬಂಧಕ. ಗರ್ಭಾಸುತಿಯನ್ನೇ ಧಿಕ್ಕರಿಸಿದ ದ್ರೋಹಿ. ಅದೋ ಎಚ್ಚರವಾಗಿ ಹಿಂದಿರುಗು. ಅದೋ ಆಲಿಸು ನಿನ್ನ ಮೃತ್ಯುವಿನ ಘಾಟಿಕತನದ ಶಬ್ದವನ್ನು. ಈ ಭೈರವಿಯ ಕಾಂಗಿಡಿಯಂತೆ ಕಂಗೊಳಿಸುತ್ತಿರುವ ಈ ಪ್ರಳಯ ರುದ್ರನ ಖಡ್ಗಕ್ಕೆ ಬಲಿಯಾಗುವುದೇ ನಿನಗೆ ತಕ್ಕ ಪ್ರಾಯಶ್ಚಿತ್ತ. ವೀರಭದ್ರ, ದಕ್ಷ, ಈ ದಕ್ಷ ಬ್ರಹ್ಮನ ಕೋಪಾಗ್ನಿಗೆ ಎದುರಾಗಿ ನಿಲ್ಲು. ನಿಲ್ಲು ನಿಲ್ಲು ನಿಲ್ಲು. ಜೈ ಶಿವಶಂಕರ. ಮಹದೇಶ್ವರ, ಸರ್ವೇಶ್ವರ, ಸರ್ವೇಶ್ವರ, ನಾನು ಬಂದ ಕೆಲಸವಾಯಿತು. ಕುಮಾರ, ಶಾಂತನಾಗು. ನಿನ್ನ ಅದ್ಭುತವಾದ ಆಯುಧಕ್ಕೆ ಬಲಿಯಾದ ಈ ದಕ್ಷ ಬ್ರಹ್ಮನ ಶಿರಸ್ಸಲ್ಲಿ ಮಹಾದೇವ, ನನ್ನ 32 ಆಯುಧಗಳಿಂದ ಛೇದಿತವಾದ ಆ ದಕ್ಷಿಣ ಶಿರವು ಈ ಅಗ್ನಿಕುಂಡಕ್ಕೆ ಬಿದ್ದು ಅಗ್ನಿಗೆ ಆಹುತಿಯಾಯಿತು. ನಿನ್ನ ಸಾಹಸಕ್ಕೆ ಮೆಚ್ಚಿದನು ಕುಮಾರ. ಬ್ರಹ್ಮದೇವ, ಈ ಯಜ್ಞದ ಪೌರ್ಣಾವಿತವಾಗಿ ತಂದು ಕಟ್ಟಿರುವ ಮೇಸದ ಶಿರಸ್ಸನ್ನು ಕಡಿದು ತಂದು ಈ ದಕ್ಷದ ಬ್ರಹ್ಮನ ಮುಂಡಕ್ಕೆ ಪ್ರತಿಯಾಗಿ ಸ್ಥಾಪಿಸು. ಇವರು ಕೈ ಕೊಡಿ. ಆಗಬಹುದು ಮಾದೇವ. ಪರಮೇಶ್ವರ, ಈ ದಕ್ಷ ಬ್ರಹ್ಮನ ಬಲಾತ್ಕಾರದ ಮೋಸಕ್ಕೊಳಗಾಗಿ ಯಜ್ಞ ಕಾರ್ಯದಲ್ಲಿ ಭಾಗವಹಿಸಿ ಶಿವನಂದಿನನ್ನು ಕೇಳಿ ದಾಕ್ಷಾಣಿಯ ಅಗ್ನಿ ಪ್ರವೇಶವನ್ನು ಈ ಕಡಿನಿಂದ ನೋಡದಾಯಿತು. ನನ್ನ ಅಪರಾಧವನ್ನು ಕ್ಷಮಿಸಬೇಕು ಪರಮೇಶ್ವರ. ಪರಮೇಶ್ವರ, ಈ ದಕ್ಷನು ಲೋಕ ಕಲ್ಯಾಣಾರ್ಥವಾಗಿ ಯಜ್ಞವನ್ನು ಮಾಡುವನೆಂದು ಕರೆಯಿಸಿ ಈ ಭೃಗುವಿನ ಮಾತನ್ನು ನಂಬಿ ದಾಕ್ಷಾಣಿಯ ಪರಿಭವಕ್ಕೆ ಕಾರಣವಾದ ನಮ್ಮ ಅಪರಾಧವನ್ನು ಮನ್ನಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ವಿಷ್ಣು ಬ್ರಹ್ಮ ದೇವತೆಗಳೇ, ನಿಮ್ಮೆಲ್ಲರಿಗೂ ಶುಭವಾಗಲಿ. ನನ್ನ ಅಭಯವನ್ನಿಡುವೆನು.
ನೀವೆಲ್ಲರೂ ಸುಖದಿಂದ ಬಾಳಿರಿ. ಹೇ ದಯಾಮಯನಾದ ಶಂಕರ, ನಿನ್ನನ್ನು ನಿಂದಿಸಿ ಅನೇಕ ದುಷ್ಕಾರ್ಯಗಳಿಂದ ಮಾಡಿದ ಈ ನನ್ನ ಅಪರಾಧವನ್ನು ಕ್ಷಮಿಸಿ ನನಗೆ ಮೋಕ್ಷವನ್ನು ಕೊಡುದೇವಾ. ದಕ್ಷ ಬ್ರಹ್ಮ, ನಿನ್ನ ಧರ್ಮಪತ್ನಿ ವೇದವತಿಯ ಪಾತಿಯುಗದ ಧರ್ಮದಿಂದ ನೀನು ಪುನರ್ಜನ್ಮ ಹೊಂದಿದೆಯಾದರೂ ಇನ್ನು ಮುಂದೆ ನನ್ನ ಭಕ್ತರ ಕಟ್ಟೆಯಲ್ಲಿ ಮೆರೆದು ಸುಖದಿಂದ ಬಾಳು. ಹೇ ಜಗದೀಶ್ವರ, ಕಾಲಲ್ಲಿ ಕಣ್ಣನ್ನು ಹೊಂದಿ ನಾನೇ ಪರಮೇಶ್ವರನೆಂದು ಅಹಂಕಾರದಿಂದ ನಿನ್ನನ್ನು ದೂಷಿಸಿದ ನನ್ನ ಅಪರಾಧವನ್ನು ಕ್ಷಮಿಸಿ ನನ್ನನ್ನು ಕೃತಾರ್ಥನನ್ನಾಗಿ ಮಾಡುತ್ತಂದೆ. ಭೃಗುಋಷಿಯೇ, ಯೋಗೀಶ್ವರನಾದವನು ರಾಜಸದ ಗುಣವೆಂದು ಅಹಂಕಾರದಿಂದ ಮೆರೆಯಬಾರದೆಂಬುದನ್ನು ಅರಿತು ಸುಖವಾಗಿ ಬಾಳು. ಪರಮೇಶ್ ಜಗದೀಶ್ವರ, ಸಪ್ತ ಕೋಟಿ ದೇವತೆಗಳಿಂದ ಕೂಡಿದ ಈ ಶಿವನಿಂದಕವಾದ ದಕ್ಷ ಯಜ್ಞವನ್ನು ನಾಶ ಮಾಡಿದ ನೀನು ಮುಖಧ್ವಂಸಿ ಎಂಬ ನಾಮಾಂಕಿತವನ್ನು ಪಡೆದು ನಮ್ಮೆಲ್ಲರನ್ನು ಕಾಪಾಡಬೇಕೆಂದು ಬೇಡಿಕೊಳ್ಳುವೆನು. ನಿಮ್ಮೆಲ್ಲರಿಗೂ ಶುಭವಾಗಲಿ. ಭವವೇದ ಸಾರ ಸದಾ ನಿರ್ವಿಕಾರ, ಭವವೇದ ಸಾರ ಸದಾ ನಿರ್ವಿಕಾರ, ನಮೋ ಲೋಕಪಾಲ ನಮೋ ಲಾದಲೋಲ, ನಮೋ ಲೋಕಪಾಲ ನಮೋ ಪಾರ್ವತಿ ನೀಲಕಂಠ, ನಮೋ ಭೂತನಾಥ, ನಮೋ ದೇವದೇವ, ನಮೋ ಭಕ್ತಪಾಲ, ನಮೋ ದಿವ್ಯ ತೇಜ, ನಮೋ ಭೂತನಾಥ. ಸದಾ ಸುಪ್ರಕಾಶ ಮಹಾಪಾಪನಾಶ, ಸದಾ ಸುಪ್ರಕಾಶ ಮಹಾಪಾಪನಾಶ, ಕಾಶಿ ವಿಶ್ವನಾಥ ಜಯ ಸಿಂಧುಘಾತ, ಕಾಶಿ ವಿಶ್ವನಾಥ ಜಯ ಸಿಂಧುಘಾತ, ನಮೋ ಪಾರ್ವತಿ ವಲ್ಲಭ ನೀಲಕಂಠ, ನಮೋ ಭೂತನಾಥ, ನಮೋ ದೇವದೇವ, ನಮೋ ಭಕ್ತಪಾಲ, ನಮೋ ದಿವ್ಯ ತೇಜ, ನಮೋ ಭೂತನಾಥ. ಲಕ್ಷ್ಮೀ ದೇವಿ ಪಾದಕ್ಕೆ ಶ್ರೀ ಶ್ರೀ ಲಕ್ಷ್ಮೀ ದೇವಿ ಅಮ್ಮನವರ ಪಾದಗಳಿಗೆ, ವರದ ಆಂಜನೇಯ ಸ್ವಾಮಿ ಪಾದಗಳಿಗೆ, ಸುಗ್ರೀವ ಆಂಜನೇಯ ಸ್ವಾಮಿ ಪಾದಕ್ಕೆ, ಚಾಮುಂಡೇಶ್ವರಿ ಪಾದಕ್ಕೆ, ಶ್ರೀ ಶ್ರೀ ಪ್ರಭು ಸಂಗಮ ಕಲಾ ಬಳಗಕ್ಕೆ, ಶ್ರೀ ಶ್ರೀ ಪ್ರಭು ಸಂಗಮ ಕಲಾ ಬಳಗಕ್ಕೆ, ಶ್ರೀ ಶ್ರೀ ಪ್ರಭು ಸಂಗಮ ಕಲಾ ಬಳಗಕ್ಕೆ ಒಂದೇ ಮಾತರಂ. ತಂದನ್ನ ತಾನನ ತನನನ ತಾನನ ತಂದನ್ನ ತಾನನ ತನನನ ತಾನನ ತಂದನ್ನ ತಾನನ ರಾಯಣ ತಂದನ್ನ ನಾರಾಯಣ ತಂದೇನ ತಂದನ್ನ ತಾನನ ತನನನ ತಾನನ ತಂದನ್ನ ತಾನನ ತನನನ ತಾನನ ತಂದನ್ನ ತಾನನ ರಾಯಣ ತಂದನ್ನ ನಾರಾಯಣ ತಂದೇನ. ಗಕ್ಕೆ ಹೂವಿ ಬಲಿದ ಕವಲು ನಾಮ ಕೊಲಿದ, ಗಕ್ಕೆ ಹೂವಿ ಬಲಿದ ಕವಲು ನಾಮ ಕೊಲಿದ, ಸೋಲಿಗರ ಬಾಲೆ ಬಲಿದ ರಂಗಧಾಮ